So, hello everyone, welcome to all my YouTube channel. So ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಜಾಮೆಟ್ರಿ ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ಬಂದುಬಿಟ್ಟು ಜಾಮೆಟ್ರಿಯಲ್ಲಿ ಸೆಕೆಂಡ್ ಕ್ಲಾಸ್ ಆಗಿರುವಂಥದ್ದು. ನಾವು ಅದರಲ್ಲಿ ಜಾಮೆಟ್ರಿಯಲ್ಲಿ ಸಬ್ ಟಾಪಿಕ್ ಯಾವ್ದು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ. ಸೊ ರೇಖೆಗಳು ಮತ್ತು ಕೋನಗಳಂತ. ಸೊ ನಾವು ಜಾಮೆಟ್ರಿ ಫಸ್ಟ್ ಕ್ಲಾಸಲ್ಲಿ ಏನೇನು ನೋಡಿದ್ದೇವೆ ಅಂದರೆ ವಾಟ್ ಈಸ್ ಪಾಯಿಂಟ್ ಅಂದರೆ ಏನು, ಲೈನ್ ಅಂದರೆ ಏನು, ಆ್ಯಂಗಲ್ ಅಂದರೆ ಏನು, ಮತ್ತು ಆ್ಯಂಗಲ್ಸ್ ಯಾವ್ಯಾವ ಟೈಪ್ಸ್ ಅದಾವೆ, ಮತ್ತು ಲೈನ್ಸಲ್ಲಿ ಕೂಡ ಯಾವ್ಯಾವ ಟೈಪ್ ಅದಾವೆ ಅಂತ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಯಾವ ಥರ ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ನೊಂದು ಮುಖ್ಯವಾದ ಪಾಯಿಂಟು, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಆ್ಯಂಗಲ್ಗಳಲ್ಲಿ ಟೈಪಲ್ಲಿ ನಾನು ರಿಫ್ಲೆಕ್ಸ್ ಆ್ಯಂಗಲ್ ಬಗ್ಗೆ ಹೇಳಿದ್ದೆ ನಿಮ್ಗೆ, ರಿಫ್ಲೆಕ್ಸ್ ಆ್ಯಂಗಲ್. ಸೊ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಒಂದು ಸ್ವಲ್ಪ ರಾಂಗ್ ಹೇಳಿದ್ದೆ. ಏನು ಗೊತ್ತಾ, ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಏನಿರುತ್ತೆ ಗೊತ್ತಾ, ಇದು ಗ್ರಾಫ್, ಕರೆಕ್ಟ್ ಅಲ್ವಾ? ಸೊ ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ, ಇದು 360 ಡಿಗ್ರಿ. ಆ್ಯಕ್ಚುಲಿ ನಾನು ನಿಮ್ಗೆ ಏನು ಹೇಳಿದ್ದೆ, ಸೊ ಇದ್ರದ್ದು ರಿಫ್ಲೆಕ್ಸ್ ಆ್ಯಂಗಲ್ದು ಆ್ಯಂಗಲ್ ಏನಿರುತ್ತೆ, ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ ಆ್ಯಂಡ್ ಲೆಸ್ ದೆನ್ 270 ಡಿಗ್ರಿ ಅಂತ ಹೇಳಿದ್ದೆ. ಬಟ್ ಇದು 270 ಇಲ್ಲ, ಇದು ಅದು ನಾನು ನೋಡಲಾರ್ದೆ ಬಂದು ಹೇಳಿದ್ದೀನಿ. ಸೊ ಏನಂತಂದರೆ ಅದು ಥೀಟಾ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ ಆ್ಯಂಡ್ ಲೆಸ್ ದೆನ್ 360 ಡಿಗ್ರಿ. ಸೊ ಇದೇನು ರಿಫ್ಲೆಕ್ಸ್ ಆ್ಯಂಗಲ್ ಅಂತ. ಸೊ ರಿಫ್ಲೆಕ್ಸ್ ಆ್ಯಂಗಲ್ ನೋಡೋಕೆ ಹೆಂಗಿರುತ್ತೆ ಅಂದರೆ, ಸೊ ಇಲ್ಲಿಂದ ಕನ್ಸಿಡರ್ ಮಾಡಿ ಇಲ್ಲಿ ತನಕ, ಸೊ ಇಲ್ಲಿ ನೋಡುವ ಅಂದರೆ ಲೆಸ್ ದೆನ್ 360 ಅಂದರೆ 360 ಒಳಗಡೆ ಇರಬೇಕು ಇದು. ಸೊ ಇಲ್ಲಿ ತನಕ ಇರೋದು ಯಾವುದು, ಅದು ರಿಫ್ಲೆಕ್ಸ್ ಆ್ಯಂಗಲ್ ಅಂತ. ಅದರ ಡೈಗ್ರಾಮ್ ಅಂದ್ಬಿಟ್ಟು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಇದು O ಪಾಯಿಂಟು, ಇದು A ಪಾಯಿಂಟು, ಇದು B ಪಾಯಿಂಟು. ಆ್ಯಂಗಲು 0 ಇಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ 360 ಡಿಗ್ರಿ ಒಳಗಡೆ ಇರೋದಕ್ಕೆ ಏನಂತಾರೆ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ. ಇದು ಒಂದು ನೆನ್ಪಿಟ್ಕೊಳ್ಳಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವಾಗ ಸ್ವಲ್ಪ ರಾಂಗ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆಮೇಲೆ ನನಗೆ ನೋಡಿದಾಗ ಗೊತ್ತಾಗಿತ್ತು, PDF ನೋಡಿದ್ಮೇಲೆ ಇದು ರಾಂಗ್ ಅಂತ, ಕರೆಕ್ಟಲ್ಲ? ಸೊ ನೋಡಿ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ಥರ ಡಿಸ್ಕಸ್ ಮಾಡ್ತೀವಿ ಅಂದರೆ, ಇವತ್ತಿನ ಕ್ಲಾಸಲ್ಲಿ ಮುಂದೆ ಅದರದ್ದು ಸೆಕೆಂಡ್ ಪಾರ್ಟ್ ಆಗಿರುವಂಥದ್ದು. ಈಗ ನಾವು ಆ್ಯಂಗಲ್ ಬಗ್ಗೆ ನೋಡಿದ್ವಿ, ಆ್ಯಂಗಲ್ಸ್, ಕರೆಕ್ಟಲ್ಲ? ಆ್ಯಂಗಲಲ್ಲಿ ಮತ್ತೆ ನಾವು 6 ಟೈಪ್ನ ಕಲ್ತಿದ್ದೀವಿ, ಕರೆಕ್ಟಾ? ಸೊ ಇವತ್ತು ಈಗ ಎರಡು ಏನು ಮಾಡ್ತಾವೆ ಅಂದರೆ, ಎರಡು ಬಾಹುಗಳು ಕೂಡಿ, ಎರಡು ಆರ್ಮ್ಗಳು ಕೂಡಿ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಲ್ಲ, ಅಂಥದ್ದು ಯಾವ್ಯಾವ ಆ್ಯಂಗಲ್ಗಳು ಕ್ರಿಯೇಟ್ ಆಗ್ತಾವೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇದಾಗಿ ಪೇರ್ಸ್ ಆಫ್ ಆ್ಯಂಗಲ್ಸ್ ಅಂತ, ಕೋನಗಳ ಜೋಡಿಗಳು. ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಲವೊಂದು ಆರ್ಮ್ಸ್ಗಳು ಕೂಡಿ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾವೆ, ಅಂಥವು ಯಾವ ಟೈಪ್ಸ್ ಅಂತ. ಫಸ್ಟ್ನೇದಾಗಿ ಕೋನಗಳ ಜೋಡಿಗಳಲ್ಲಿ ಫಸ್ಟ್ನೇದ್ದು ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಅಂತ. ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಅದು ಕನ್ನಡದಲ್ಲಿ ಬಂದು ಪಕ್ಕದ ಕೋನಗಳು ಅಂತ. ಸೊ ಇದರ ಅರ್ಥ ಏನಂತಂದರೆ, 2 ಆ್ಯಂಗಲ್ಸ್ ಆರ್ ಕಾಲ್ಡ್ ಅಡ್ಜಸ್ಟ್ ಆ್ಯಂಗಲ್ಸ್. ಈಗ ಎರಡು ಕೋನಗಳನ್ನು ಅಡ್ಜಸ್ಟೆಂಟ್ ಆ್ಯಂಗಲ್ ಅಂತ ಕರಿಬೇಕಂದ್ರೆ ಅದಕ್ಕೊಂದು ಕಂಡೀಷನ್ ಇದೆ, ಏನಂತ, ದೇ ಹ್ಯಾವ್ ದಿ ಸೇಮ್ ವರ್ಟೆಕ್ಸ್ ಅಂತ. ಅಂದರೆ ಒಂದೇ ಸೇಮ್ ಬಿಂದು ಇರಬೇಕು ಅವು ಎರಡಕ್ಕೂ, ಮತ್ತು ದೇ ಹ್ಯಾವ್ ಎ ಕಾಮನ್ ಆರ್ಮ್ ಅಂತ. ಸೊ ಎರಡು ಬಾಹುಗಳು ಏನಿರಬೇಕು, ಸಮಾನ ಭುಜಗಳು ಇರಬೇಕು. ಮತ್ತು ಅನ್ಕಾಮನ್ ಆರ್ಮ್ಸ್ ಆರ್ ಆನ್ ಐದರ್ ಸೈಡ್ ಆಫ್ ದಿ ಕಾಮನ್ ಆರ್ಮ್ ಅಂತ. ಸಾಮಾನ್ಯ ಭುಜಗಳು ಎರಡೂ ಬದಿಗಳಲ್ಲಿ ಅಸಾಮಾನ್ಯ ಭುಜಗಳು ಇರುತ್ತವೆ ಅಂತ. ಸೊ ಇದು ಹೆಂಗಂದರೆ, ಈಗ ನೋಡಿ ಈ ಥರ ಡೈಗ್ರಾಮ್ ಇದೆಯಲ್ಲ, ನಿಮ್ಗೆ ಕಾಣ್ತಿದೆಯಲ್ಲ, ಈ ಡೈಗ್ರಾಮಲ್ಲಿ ನೀವು ನೋಡ್ತಿರ್ಬೋದು, ಇವು ಎಲ್ಲ ಮೂರು ಏನಿದೆ, ಮೂರು ಆರ್ಮ್ಸಿಗೆ ಒಂದು ಸೇಮ್ ಪಾಯಿಂಟ್ ಇದೆ, ಕರೆಕ್ಟಲ್ಲ? ಸೇಮ್ ಪಾಯಿಂಟ್ ಇದೆ. ಸೊ ಅದು ನಮಗೇನು ಬೇಕು, ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಅಂತ ಕರಿಬೇಕಂದ್ರೆ ಅದಕ್ಕೆಲ್ಲಕ್ಕೂ ಸೇಮ್ ಬಿಂದು ಆಗಿರಬೇಕು, ಒಂದೇ ಒಂದು ಬಿಂದು ಆಗಿರಬೇಕು. ಮತ್ತು ಇವು ಮಧ್ಯರೇಖೆ ಇರುತ್ತಲ್ಲ, ಅದಕ್ಕೆ ಎರಡು ಕಡೆಯಿಂದ ಸೇಮ್ ಭುಜಗಳು ಇರಬೇಕಂತ. ಸೊ ಅದಕ್ಕೆ ಏನಂತಾರೆ, ಅಡ್ಜಸ್ಟೆಂಟ್ ಆ್ಯಂಗಲ್ ಅಂತ, ಕರೆಕ್ಟಲ್ಲ? ಇಲ್ಲಿ ನೋಡಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇನ್ ದ ಫಿಗರ್ AOC ಆ್ಯಂಡ್ BOC ಹ್ಯಾವ್ ಎ ಕಾಮನ್ ವರ್ಟೆಕ್ಸ್ O ಅಂತ. ಇಲ್ಲಿ AOC ಆ್ಯಂಡ್ BOC ಏನಿರುತ್ತೆ, ಸೇಮ್ ವರ್ಟೆಕ್ಸ್ ಇರಬೇಕು, ಸೇಮ್ ಬಿಂದು ಇರಬೇಕು. ಆಲ್ಸೋ ದೇ ಹ್ಯಾವ್ ಎ ಕಾಮನ್ ಆರ್ಮ್ OC ಅಂತ. ಸೊ ಅದಕ್ಕೆ ಒಂದು ಸೇಮ್ ಭುಜ ಯಾವುದಿರುತ್ತೆ, OC ಎಂಬುದು ಸೇಮ್ ಭುಜ ಇರುತ್ತೆ, ಕರೆಕ್ಟಲ್ಲ? ಈಗ OAಗೆ ಸೆಪ್ರೇಟ್ ಭುಜ ಇದೆನಾ, ಮತ್ತು OBಗೆ ಸೆಪ್ರೇಟ್ ಭುಜನೇ ಇಲ್ಲ, ಅದಕ್ಕೆ ಎರಡು ಭುಜ ಸೇಮ್ ಇದೆ, ಯಾವುದು OC ಅಂತ. ಆ್ಯಂಡ್ ದ ಡಿಸ್ಟಿಂಗ್ ಆರ್ಮ್ಸ್ O ಆ್ಯಂಡ್ OB ಲೈ ಆನ್ ದಿ ಆಪೋಸಿಟ್ ಸೈಡ್ ಆಫ್ ದಿ ಲೈನ್ ಅಂತ. ಲೈನ್ OCಗೆ OA ಮತ್ತು OB ಆಪೋಸಿಟ್ ಆಗಿ ಇದೆ, ಅದಕ್ಕೆ ಏನಂತಾರೆ, ಅಡ್ಜಸ್ಟೆಂಟ್ ಆ್ಯಂಗಲ್ ಅಂತ ಕರೀತಾರೆ, ಕರೆಕ್ಟಲ್ಲ? ನೆಕ್ಸ್ಟ್ ಅದಕ್ಕೆ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು ಗೊತ್ತಾ, ಎರಡು ಕೋನಗಳ ಸಮ ಏನಿರಬೇಕು, 90 ಡಿಗ್ರಿ ಇರಬೇಕು, ಅದಕ್ಕೆ ಏನಂತಾರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ. ಇಲ್ಲಿ ನೋಡಿ, ಇದು ಏನಿದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟಲ್ಲ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ನಮ್ಗೆ ಯಾವಾಗಲೂ ಏನಿರುತ್ತೆ, ಅದ್ರದ್ದು ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಈ ಥರ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಈ 90 ಡಿಗ್ರಿ ಇರುತ್ತಲ್ಲ, ನಾವು ಇದರಾಗಿಂದ ಒಂದನ್ನು ಡಿವೈಡ್ ಮಾಡಿದರೆ
ಏನಾಗುತ್ತೆ, ಇದು ವೈ ಡಿಗ್ರಿ ಆದರೆ ಇದು ಎಕ್ಸ್ ಡಿಗ್ರಿ ಆಗುತ್ತೆ. ಸೊ ಏನರ್ಥ, ವೈ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿನ ಕೂಡಿಸಿದ್ರೆ ನಮಗೆ 90 ಬಂದಿರಬೇಕು. ಅದಕ್ಕೆ ಏನಂತಾರೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ. ಇಫ್ ಸಮ್ ಆಫ್ ಟು ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ದ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ. ಕನ್ನಡದಲ್ಲಿ ಬಂದ್ಬಿಟ್ಟು ಪೂರಕ ಕೋನಗಳು, ಎರಡು ಕೋನಗಳು ಮತ್ತು 90 ಡಿಗ್ರಿ ಆಗಿದ್ದರೆ ಆ ಎರಡು ಕೋನಗಳನ್ನು ಪೂರಕ ಕೋನಗಳು ಅಂತ ಕರೀತಾರೆ. ಸೊ ನೋಡಿ ಇಲ್ಲಿ ಏನಂತ, ಫಸ್ಟ್ನೇದಾಗಿ ಸೊ ನಮಗೆ ಇಲ್ಲಿ ಏನಿದೆ ಅಂದರೆ ಡೈಗ್ರಾಮಲ್ಲಿ ಒಂದು ನಿಮಿಷ. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಸಿ ಪಾಯಿಂಟ್ ಇದೆಯಲ್ಲ, ನಾನು ಇಲ್ಲಿ ಬರೆಯೋದು ಬರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಡಿ ಪಾಯಿಂಟ್ ಅಂದ್ಕೊಳ್ಳಿ. ಸೊ ನಮಗೆ ಈ ಬಿ ಡಿ ಸಿ ಒಂದು ಆ್ಯಂಗಲ್ ಆದರೆ ಬಿ ಡಿ ಸಿ ಏನಾಗುತ್ತೆ, ಬಿ ಡಿ ಸಿ ಆ್ಯಂಗಲ್ ಈಸ್ ಈಕ್ವಲ್ ಟು ಎಕ್ಸ್ ಡಿಗ್ರಿ ಆದರೆ, ಅದೇ ಥರ ಎ ಡಿ ಸಿ ಈಸ್ ಈಕ್ವಲ್ ಟು ಎ ಡಿ ಸಿ ಆ್ಯಂಗಲ್ ಈಸ್ ಈಕ್ವಲ್ ಟು ಎಷ್ಟಿದೆ, ವೈ ಡಿಗ್ರಿ ಆಗುತ್ತೆ. ಸೊ ಎರಡನ್ನು ಕೂಡಿಸಿದಾಗ ನಮ್ಗೆ ಏನಾಗುತ್ತೆ, 90 ಡಿಗ್ರಿ ಈಕ್ವಲ್ ಆಗಿರ್ಬೇಕು. ಅದಕ್ಕೆ ಏನಂತಾರೆ, ನಮಗೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ. ಸೊ ನಾನು ಇಲ್ಲಿ ಬಿ ಡಿ ಸಿ ಬರಬೇಕಿದೆ, ಬಿ ಎ ಡಿ ಬರೆದಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಆ್ಯಂಗಲ್ ಬಿ ಡಿ ಸಿ, ಇದು ಎ ಡಿ ಸಿ ಅಂತ, ಆ್ಯಂಗಲ್ ಎ ಡಿ ಸಿ. ನಮಗೆ ಆ್ಯಂಗಲ್ ಯಾವ್ದು ಬರುತ್ತಲ್ಲ ಅದನ್ನು ಯಾವಾಗಲೂ ಸೆಂಟ್ರಲ್ಲಾಗಿ ಇಟ್ಟು ಬರೀಬೇಕು ಅದನ್ನು. ಇದು ಆ್ಯಂಗಲ್ ಬಿ ಡಿ ಸಿ ಮತ್ತು ಆ್ಯಂಗಲ್ ಎ ಡಿ ಸಿ ಅಂತ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಇಫ್ ಎಕ್ಸ್ ಮತ್ತು ವೈನ ಕೂಡಿಸಿದಾಗ ನಮಗೆ ಸಮ್ಮು 90 ಡಿಗ್ರಿ ಆಗಿದೆ. ಅದಕ್ಕೆ ನಂತರ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ. ಅದೇ ಥರ ಇನ್ನೊಂದು ಬರುತ್ತೆ ಸಪ್ಲಿಮೆಂಟರಿ ಆ್ಯಂಗಲ್ ಅಂತ. ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ 180 ಡಿಗ್ರಿ ಸಮ ಆಗಿದ್ರೆ ಅದಕ್ಕೆ ನಂತರ ಸಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಫ್ ಸಮ್ ಆಫ್ ಟು ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ದೆನ್ ದ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಸಪ್ಲಿಮೆಂಟರಿ ಆ್ಯಂಗಲ್ ಅಂತ. ಸೊ ನಮಗೆ ಇಲ್ಲಿ ನೋಡಿ, ಇಲ್ಲಿ ಇದು ಸ್ಟ್ರೇಟ್ ಲೈನ್. ನಾನು ನಿಮ್ಗೆ ಹೇಳಿದ್ದೆ ಸ್ಟ್ರೇಟ್ ಲೈನ್ಗೆ ಯಾವಾಗಲೂ ಡಿಗ್ರಿ ಎಷ್ಟಿರುತ್ತೋ 180 ಡಿಗ್ರಿ ಇರುತ್ತೆ, ಕರೆಕ್ಟಲ್ಲ. ಇದು ಎ ಮತ್ತು ಬಿ ಅಂದ್ಕೊಳ್ಳಿ, ಇದು ಪಾಯಿಂಟು ಓ ಪಾಯಿಂಟಲ್ಲಿ ಓ ಪಾಯಿಂಟ್. ಸೊ ನಮಗೆ ಇದರದ್ದು ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ, ನಮಗೆ 180 ಡಿಗ್ರಿ ಇರುತ್ತೆ. ಈ 180 ಡಿಗ್ರಿಯಲ್ಲಿ ನಾವು ಇದರಲ್ಲಿ ಈ ಥರ ಒಂದು ಪಾಯಿಂಟ್ ಹೇಳಿದ್ವಪ್ಪ, ಏನಂತ ಸಿ ಪಾಯಿಂಟ್ ಹೇಳಿದ್ರೆ ನಮಗೇನಾಗತ್ತೆ, ಈ ಕೋನದಲ್ಲಿ ಅರ್ಧ ಆಗುತ್ತೆ. ಸೊ ಇದರದ್ದು 60 ಡಿಗ್ರಿ ಅಂತ ತೊಗೊಂಡ್ರೆ, ಇದರದ್ದು 120 ಡಿಗ್ರಿ ಅಂತ ತೊಗೊಂಡ್ರೆ ಅವಾಗೇನಾಗುತ್ತೆ, ಇವೆರಡರ ಸಮ್ಮು 180 ಡಿಗ್ರಿನೇ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಎರಡು ಕೋನಗಳ ಸಮ ಏನಾಗಿರ್ಬೇಕು, 180 ಡಿಗ್ರಿ ಇದ್ದರೆ ಅದಕ್ಕೆ ನಂತರ ಸಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರೀತಾರೆ, ಕರೆಕ್ಟಲ್ಲ. ಸೊ ಅದೇ ಥರನೇ ಬಿ ಎ ಸಿ ಆ್ಯಂಡ್ ಡಿ ಎ ಸಿ ಈಸ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಇಫ್ ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ. ಅರ್ಥ ಆಯ್ತಲ್ಲ, ಇಷ್ಟು ಇದು ಸಪ್ಲಿಮೆಂಟರಿ ಆ್ಯಂಗಲ್. ಅದೇ ಥರ ನಿಮಗೆ ಒಂದು ಸಪ್ಲಿಮೆಂಟರಿ ಆ್ಯಂಗಲ್ ಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟರು, ಪ್ರಾಬ್ಲಮ್ ಕೊಟ್ಟರು. ಏನಂತ, ಇಫ್ ಟು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಡಿಫರ್ ಬೈ ದಿ 74 ಡಿಗ್ರಿ ದೆನ್ ಒನ್ ಆಫ್ ದಿ ಆ್ಯಂಗಲ್ ಏನಂತ. ಸೊ ನಮಗೆ ಸಪ್ಲಿಮೆಂಟರಿ ಆ್ಯಂಗಲ್ದು ಸಮ್ ಎಷ್ಟಿರುತ್ತೆ, ಎಕ್ಸ್ ಪ್ಲಸ್ ವೈ ಅಂತ ತೊಗೊಂಡ್ರೆ ಸಪ್ಲಿಮೆಂಟರಿ ಆ್ಯಂಗಲ್ ಸಮ್ಮು 180 ಡಿಗ್ರಿ ಇರುತ್ತೆ, ಕರೆಕ್ಟಲ್ಲ. ಸೊ 180 ಡಿಗ್ರಿ ಇದ್ದಾಗ ಅವನೇನು ಕೊಟ್ಟಿದ್ದಾನೆ ಇಲ್ಲಿ, ಸಪ್ಲಿಮೆಂಟರಿ ಆ್ಯಂಗಲ್ ಡಿಫರ್ ಬೈ 74 ಡಿಗ್ರಿ ಅಂತ. ಅಂದರೆ ಸಪ್ಲಿಮೆಂಟರಿ ಆ್ಯಂಗಲ್ನ ಡಿಫರ್ ಎಷ್ಟಾಗಿರುತ್ತೆ, ಡಿಫ್ರೆನ್ಸು ವ್ಯತ್ಯಾಸ 74 ಆದರೆ ಅವಾಗ ಅದರಲ್ಲಿ ಒಂದು ಕೋನದ ಬೆಲೆ ಎಷ್ಟು ಅಂತ. ಅಂದರೆ ನೋಡಿರಿ, ಇಲ್ಲಿ ವೈ ಕ್ಯಾನ್ಸಲ್ ಆಯಿತು, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿದೆ, ಏನಾಯಿತು 2x ಆಯಿತು, 2x. ಅದೇ ಥರ ಇದು ಕೂಡಿಸಿದ್ರೆ 4, 15, 1 ಕೆಲ 2 ಅಂತ. ಸೊ ಎಕ್ಸ್ ಈಸ್ ಈಕ್ವಲ್ ಟು ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ 2 1 2 2 2 14, ಒಂದು ಕೋನದ್ದು 127 ಡಿಗ್ರಿ ಸಿಕ್ತು. ಇನ್ನೊಂದು ಕೋನದ್ದು ನಮ್ಗೆ ಗೊತ್ತಾಗಬೇಕಂದ್ರೆ ಈ 127ನ 180ರಲ್ಲಿ ತೆಗೆದುಬಿಡಿ. ಸೊ 180ರಲ್ಲಿ 127ನ ತೆಗೆದ್ರೆ ನಮಗೆ ವಾಯು ಬೆಲೆ ಸಿಗುತ್ತೆ. ಸೊ ಇದರಲ್ಲಿ ತೆಗೆದ್ರೆ 3 ಮತ್ತು 7ರಲ್ಲಿ 2 ತೆಗೆದ್ರೆ 53 ಅಂತ. ಸೊ ಆದ್ದರಿಂದ ವೈ ಈಸ್ ಈಕ್ವಲ್ ಟು ಎಷ್ಟು, 53 ಡಿಗ್ರಿ ಈಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಡಿ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದರ ಮೇಲೆ ನೀವು ಕೆಲವೊಂದು ಟೈಮು ಆ್ಯಂಗಲ್ಗಳು ನಮಗೆ ಕರೆಕ್ಟಾಗಿ ಗೊತ್ತಿದೆ. ಸಪ್ಲಿಮೆಂಟರಿ ಆ್ಯಂಗಲ್ ಅಂದ್ರೇನು, ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದ್ರೇನು, ಅಡ್ಜಸ್ಟೆಡ್ ಆ್ಯಂಗಲ್ ಅಂದರೆ ಏನಂತ ಈ ಥರ ನಿಮಗೆ ಗೊತ್ತಿದ್ರೆ ಕಾನ್ಸೆಪ್ಟು, ನೀವು ಪ್ರಾಬ್ಲಮ್ ಬಿಡಿಸೋದು ಈಸಿ. ನಾನು ನಿಮಗೆ ಮೊದಲೇ ಕ್ಲಾಸಲ್ಲಿ ಹೇಳಿದ್ದೀನಿ, ಜಾಮೆಟ್ರಿಗಳಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ಗಳಿಗಿಂತ ಕ್ಯಾಲ್ಕುಲೇಷನ್ಸ್ಗಿಂತ ನಮಗೆ ಕಾನ್ಸೆಪ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಅಂತ, ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಅದೇ ಥರ ಬಂದುಬಿಟ್ಟು ಇನ್ನೊಂದು ನೋಡಿ, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಕನ್ನಡದಲ್ಲಿ ಏನಂತಾರೆ, ಕೋನಗಳ ರೇಖೀಯ ಜೋಡಿ ಅಂತ. ಟು ಅಡ್ಜಸ್ಟೆಡ್ ಆ್ಯಂಗಲ್ಸ್ ಆರ್ ಸೆಟ್ ಟು ಫಾರ್ಮ್ ಎ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಇಫ್ ದೇ ಆರ್ ನಾನ್ ಕಾಮನ್ ಆನ್ಸರ್ ಟು ಅಪೋಸಿಟ್ ರೇಸ್ ಅಂತ. ಸೊ ನೋಡಿ ಇಲ್ಲಿ ಏನಿದೆ ಈ ಡಯಾಗ್ರಾಮಲ್ಲಿ, ಇಲ್ಲಿಂದ ಓ ಎಯಿಂದ ಇಂದ ಎಗೆ ಈ ಡೈರೆಕ್ಷನ್ಗೆ ಹೊಂಟದ, ಮತ್ತು ಓ ಇಂದ ಬಿಗೆ ಈ ಡೈರೆಕ್ಷನ್ ಹೊಂಟದ. ಸೊ ಇವೇನಾದ್ರು ಅಪೋಸಿಟ್ ಸೈಡ್ ಆದವು, ಇವೆರಡು ಓ ಎ ಮತ್ತು ಓ ಬಿ ಏನಾದ್ರು ಎರಡು ಅಪೋಸಿಟ್ ಸೈಡ್ ಆದವು. ಅದರಿಂದ ಓ ಇಂದ ಮತ್ತೆ ಇನ್ನೊಂದು ಏನಾಗಿದೆ, ಮೇಲ್ಗಡೆ ಸಿ ಪಾಯಿಂಟ್ ಹೇಳ್ದಾರೆ. ಸೊ ಅದೇ ಥರ ಇಲ್ಲಿ ಕೊಟ್ಟಿದ್ದೇನಂತ, ಎರಡು ಪಕ್ಕದ ಕೋನಗಳು ಅವುಗಳ ಸಾಮಾನ್ಯ ಭಾವಗಳು ಎರಡು ವಿರುದ್ಧ ಕಿರಣಗಳಾಗಿದ್ದರೆ ಅವು ಕೋನಗಳ ರೇಖೆಯ ಜೋಡಿಯನ್ನು ರೂಪಿಸುತ್ತವೆ ಎಂದು ಹೇಳಲಾಗುತ್ತೆ ಅಂತ. ಅಷ್ಟೇ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದ್ರೇನು, ಎರಡು ಭಾವಗಳೇನೋ ಅಪೋಸಿಟ್ ಡೈರೆಕ್ಷನ್ ಹೊಂಟಾವಂತ. ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಏನಂತ, ಓ ಆ್ಯಂಡ್ ಓ ಆರ್ ಟು ಅಪೋಸಿಟ್ ರೇಸ್
ಅವಾಗ ಅಪೋಸಿಟ್ ರೇಸ್ ಆದಾಗ ಆ್ಯಂಗಲ್ ಎ ಒ ಸಿ, ಸೊ ಇದೊಂದು ಆ್ಯಂಗಲ್ ಎ ಒ ಸಿ 120 ಡಿಗ್ರಿ ಮತ್ತು ಆ್ಯಂಗಲ್ ಬಿ ಒ ಸಿ ಏನು 60 ಡಿಗ್ರಿ ಅಂತ. ಸೊ 60 ಡಿಗ್ರಿ ಆದಾಗ ಅವೇನು ಮತ್ತು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಫಾರ್ಮ್ ಮಾಡ್ತಾವಂತ. ಕರೆಕ್ಟಲ್ಲ? ಇಷ್ಟು ಇದರದ್ದು. ಅದೇ ಥರ ನೆಕ್ಸ್ಟ್, ಸೊ ನಾನು ನಿಮ್ಗೆ ಹೇಳಿದ್ರೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅವ್ರದ್ದು ಏನು ಇರುತ್ತೆ ಅಂದರೆ ಅದರ ಸಮ್ ಕೂಡ ಎಷ್ಟು 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಕರೆಕ್ಟಲ್ಲ? ನೋಡಿ ಇಲ್ಲಿ ಈಗ ಎ ಒ ಸಿ ವ್ಯಾಲ್ಯೂ 120 ಡಿಗ್ರಿ ಮತ್ತು ಬಿ ಒ ಸಿ ವ್ಯಾಲ್ಯೂ 60 ಡಿಗ್ರಿ ಆದಾಗ ನಮಗೇನಾಗುತ್ತೆ ಅದರದ್ದು ಸಮ್ ಟೋಟಲ್ ಎ ಒ ಬಿ ಸಮ್ ಏನಾಗುತ್ತೆ ನಮಗೆ 180 ಡಿಗ್ರಿ ಆಗುತ್ತೆ. ಆದ್ದರಿಂದ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 120 + 60 ಈಸ್ ಈಕ್ವಲ್ ಟು 180 ಡಿಗ್ರಿಗೆ ಸಮ್ ಆಗಿರುತ್ತೆ. ಕರೆಕ್ಟಲ್ಲ? ಅದೇ ಕೊಟ್ಟಿರೋದು ಇವರು. ಇಫ್ ಎ ರೇಸ್ ಸ್ಟ್ಯಾಂಡ್ ಆನ್ ಎ ಲೈನ್ ದ ಸಮ್ ಆಫ್ ದ ಅಡ್ಜಸ್ಟೆಡ್ ಆ್ಯಂಗಲ್ಸ್ ಆಫ್ ಫಾರ್ಮುಲಾ ಇಸ್ 180 ಡಿಗ್ರಿ ಅಂತ. ಕನ್ವರ್ಸ್ಲಿ ಇಫ್ ದ ಸಮ್ ಆಫ್ ಟು ಅಡ್ಜಸ್ಟೆಡ್ ಆ್ಯಂಗಲ್ ಇಸ್ 180 ಡಿಗ್ರಿ ದೆನ್ ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಟು ಅಪೋಸಿಟ್ ರೇಸ್. ಅಂದರೆ ಇದನ್ನು ಈಗಲೂ ಹೇಳ್ಬೋದು ಅಂತ ವಿರುದ್ಧವಾಗಿ. ಅಂದರೆ ಇದು ಎ ಮತ್ತು ಬಿ, ಇದು ಎ, ಇದು ಓ ಪಾಯಿಂಟು ಮತ್ತು ಇದು ಬಿ ಪಾಯಿಂಟು. ಸೊ ಇದು ಸಿ ಪಾಯಿಂಟ್ ಅಂತ ಹೋದಾಗ ಇದು 120 ಡಿಗ್ರಿ ಮತ್ತು ಇದು 60 ಡಿಗ್ರಿ ಇದ್ದಾಗ ಏನಾಗುತ್ತೆ ಇವುಟ್ರ ಸಮ್ಮು 180 ಡಿಗ್ರಿ ಇದ್ದರೆ ಅವೇನಾಗುತ್ತೆ ಅದು ಆರ್ಮ್ಸ್ಗಳು ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರುತ್ತೆ ಅಂತ ಹೇಳುತ್ತೆ ಇಲ್ಲಿ ಅಷ್ಟೇ. ಇದಕ್ಕೆ ವಿರುದ್ಧವಾಗಿ ಎರಡು ಪಕ್ಕದ ಕೋನಗಳು ಮೊತ್ತ 180 ಡಿಗ್ರಿ ಆಗಿದ್ದರೆ ಅವುಗಳ ಸಾಮಾನ್ಯವಲ್ಲದ ಭಾವಗಳು ಎರಡು ವಿರುದ್ಧ ಕಿರಣಗಳಾಗ್ಯಾವ ಅಂತ ಹೇಳ್ತದೆ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಅಂದರೆ ಏನು ಗೊತ್ತಾ, ಎರಡು ರೇಖೆಗಳನ್ನು ಏನು ಮಾಡೋದು ಒಂದಕ್ಕೊಂದು ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಕೋನಕ್ಕೆ ಏನಂತಾರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಅಂತ ಕರೀತಾರೆ. ಈ ಫಾರ್ಮ್ ಆಫ್ ಟೂ ಆ್ಯಂಗಲ್ಸ್ ಫಾರ್ಮ್ ಟೂ ಪೇರ್ಸ್ ಆಫ್ ಅಪೋಸಿಟ್ ರೇಸ್ ದೆನ್ ದ ಟೂ ಆ್ಯಂಗಲ್ಸ್ ಆರ್ ಕಾಲ್ಡ್ ವರ್ಟಿಕಲಿ ಅಪೋಸಿಟ್ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ಎರಡು ರೇಗಳ ನಡುವೆ ಎರಡು ರೇಖೆಗಳ ನಡುವೆ ಒಂದಕ್ಕೊಂದು ಛೇದಿಸಿದಾಗ ಅಲ್ಲಿ ಉಂಟಾಗೋದು ಕೋನಕ್ಕೆ ಏನಂತಾರೆ ವರ್ಟಿಕಲ್ ಅಪೋಸಿಟ್ ಅಂತ. ಎರಡು ಕೋನಗಳ ಭಾವವು ಎರಡು ಜೋಡಿ ವಿರುದ್ಧ ಕಿರಣಗಳನ್ನು ರೂಪಿಸಿದರೆ ಆ ಎರಡು ಕೋನಗಳನ್ನು ಲಂಬವಾಗಿ ವಿರುದ್ಧ ಕೋನಗಳಂತ ಕರೀಬೋದು. ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ಬೋದು. ಬೇರೆ ರೀತಿಯಲ್ಲಿ ಹೇಳೋದಾದರೆ ಎರಡು ರೇಖೆಗಳು ಛೇದಿಸಿದಾಗ ಲಂಬವಾಗಿ ವಿರುದ್ಧ ಕೋನಗಳ ಎರಡು ಜೋಡಿಗಳು ರೂಪುಗೊಳ್ಳುತ್ತವೆ. ಪ್ರತಿಯೊಂದು ಜೋಡಿ ಲಂಬವಾಗಿ ವಿರುದ್ಧ ಕೋನಗಳು ಸಮನಾಗಿರುತ್ತೆ ಅಂತ. ಸೊ ಇಷ್ಟೇ ಇಲ್ಲಿ ಹೇಳಿರೋದು ನಿಮ್ಗೆ. ಇಲ್ಲಿ ನೋಡ್ರಿ, ಇನ್ ದ ಫಿಗರ್ ಟೂ ಲೈನ್ಸ್ ಎ ಬಿ ಸಿ ಅಂತ. ಇದು ಎ ಲೈನು, ಇದು ಎ ಬಿ ಲೈನು, ಇದು ಸಿ ಡಿ ಲೈನ್. ಸೊ ಈ ಎರಡು ಲೈನ್ಗಳು ಏನು ಒಂದಕ್ಕೊಂದು ಇಂಟರ್ಸೆಕ್ಟ್ ಆದಾಗ ಅಲ್ಲಿ ನಮಗೇನಾಗುತ್ತೆ ಇದು ಓ ಪಾಯಿಂಟ್, ಇದು ಇಂಟರ್ಸೆಕ್ಟ್ ಆಗಿದ್ದಲ್ಲಿ ಈ ಪಾಯಿಂಟಲ್ಲಿ ಈ ಬಿಂದಲ್ಲಿ ಅದಕ್ಕೆ ಏನಾಗುತ್ತೆ ನಮಗೆ ಆ್ಯಂಗಲ್ ಏನೇನು ಫಾರ್ಮ್ ಮಾಡುತ್ತೆ, ಎ ಒ ಸಿ ಆ್ಯಂಗಲ್ ಒಂದು ಫಾರ್ಮ್ ಮಾಡುತ್ತೆ ಮತ್ತು ಬಿ ಒ ಡಿ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ ಅಂತ. ಸೊ ಇವು ಏನಾಗುತ್ತೋ ಎರಡು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರ್ತಾವೆ. ಕರೆಕ್ಟಲ್ಲ? ಅದೇ ಕೊಟ್ಟಿರ್ತಾವೆ ಆ್ಯಂಗಲ್ ಎ ಒ ಸಿ ಮತ್ತು ಆ್ಯಂಗಲ್ ಬಿ ಒ ಡಿನ ಫಾರ್ಮ್ ಮಾಡುತ್ತೆ. ಇವು ಏನಾಗುತ್ತೆ ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಅಥವಾ ನಾವು ಇನ್ನೊಂದನ್ನು ಹೇಳ್ಬೋದು, ಇದು ಈ ಥರ ಆ್ಯಂಗಲ್ ಎ ಒ ಡಿ ಮತ್ತು ಆ್ಯಂಗಲ್ ಬಿ ಒ ಸಿನೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವಂತ. ಅದೇ ಹೇಳಿರೋದಲ್ಲಿ ಏನಂತ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಎರಡು ಲಂಬರೇಖೆಗಳು ಓನಲ್ಲಿ ಛೇದಿಸುತ್ತವೆ. ಎ ಒ ಸಿ ಮತ್ತು ಬಿ ಒ ಡಿಗಳು ಲಂಬವಾದ ವಿರುದ್ಧ ಕೋನಗಳಾಗಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಏನಂತೇಳಿ ಎ ಒ ಸಿ ಈಸ್ ಈಕ್ವಲ್ ಟು ಬಿ ಒ ಡಿ ಅಂತ. ಸೊ ಎ ಒ ಸಿ ಮತ್ತು ಬಿ ಒ ಡಿ ವ್ಯಾಲ್ಯೂ ಏನಿರುತ್ತೆ ಈಕ್ವಲ್ ಆಗಿರುತ್ತೆ, ಇದು ಸಮ ಆಗಿರುತ್ತೆ ಅಂತ. ಅದೇ ಥರ ಅವ್ರು ಇನ್ನೊಂದು ಏನು ಹೇಳಿದ್ದಾರೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಅದೇ ಥರನೇ ಬಿ ಒ ಸಿ ಅಂತ. ಬಿ ಒ ಸಿ ಈಸ್ ಈಕ್ವಲ್ ಟು ಎ ಒ ಡಿ ಕೂಡ ಸಮ ಆಗಿರುತ್ತೆ ಆ್ಯಂಗಲ್ಗಳು, ಅದೇ ಹೇಳ್ತಾರೆ. ಸೊ ಅದರ ಮೇಲೆ ನಾವು ಒಂದು ಎಕ್ಸಾಂಪಲ್ ಕೊಟ್ಟರೆ ಏನಂತಂದರೆ, ಇನ್ ದ ಫಿಗರ್ ಟೂ ಸ್ಟ್ರೇಟ್ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ಇಂಟರ್ಸೆಕ್ಟ್ ಈಚ್ ಥರ ಅಂತ ಅಟ್ ಓ ಪಾಯಿಂಟ್ ಇಫ್ ಎ ಒ ಇ ಅಂತ ಎ ಒ ಇ. ಸೊ ಎ ಒ ಇ ವ್ಯಾಲ್ಯೂ ಎಷ್ಟು 75 ಡಿಗ್ರಿ ಕೊಟ್ಟಾಗ ಎ ಬಿ ಸಿ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಫಸ್ಟ್ನೇದಾಗಿ ಅರ್ಥ ಮಾಡ್ಬೇಕಂದ್ರೆ ಏನು ಗೊತ್ತಾ, ನಾನು ನಿಮ್ಗೆ ಹೇಳಿದ್ದೆ. ಸೊ ಏನಂತ ಎ ಒ ಸಿ ಆ್ಯಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ನಮಗೇನು ಸಿಗುತ್ತೆ ಇಲ್ಲಿ ಆ್ಯಂಗಲ್ ಎ ಒ ಸಿ ಮತ್ತು ಆ್ಯಂಗಲ್ ಇಲ್ಲಿ ಯಾವುದೋ ಬಿ ಒ ಡಿ ಅಂತ. ಸೊ ಬಿ ಒ ಡಿ ಆ್ಯಂಗಲ್ ಎರಡು ಈಕ್ವಲ್ ಆಗಿರ್ತಾವಂತ. ಸೊ ಎ ಒ ಸಿ ವ್ಯಾಲ್ಯೂ ಏನಿದೆ ನಮಗಿಲ್ಲಿ 4b ಇದೆ, 4b ಈಸ್ ಈಕ್ವಲ್ ಟು. ಸೊ ಬಿ ಒ ಡಿ ವ್ಯಾಲ್ಯೂ ಏನಿದೆ ಎ ಇದೆ. ಸೊ ಇದು ಈಕ್ವಲ್ ಆಗಿರುತ್ತೆ. ಅದೇ ಥರ ಇನ್ನೊಂದೇನು ನಮಗೆ ವ್ಯಾಲ್ಯೂ ಇನ್ನೊಂದು ಯಾವುದು ಈಕ್ವಲ್ ಆಗಿರ್ತದೆ ನಮಗೆ ಇಲ್ಲಿ ನೋಡಿ 2c ವ್ಯಾಲ್ಯೂ ನಮಗೇನಾಗುತ್ತೆ, ಇದು ವ್ಯಾಲ್ಯೂ ಎ ಪ್ಲಸ್ ಬಿ 75 ಡಿಗ್ರಿಗೆ ಏನಾಗುತ್ತೆ ವ್ಯಾಲ್ಯೂ ಈಕ್ವಲ್ ಆಗುತ್ತೆ ಅಂತ. ಕರೆಕ್ಟಲ್ಲ? ಅದೇ ಥರನೇ ಇನ್ನೊಂದು ನಮ್ಗೆ ಏನಾಗುತ್ತೆ, ಸೊ ಆ್ಯಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ನಮಗೇನೊಂದು ಎ ಒ ಡಿ ಅಂತ. ಎ ಒ ಡಿ ಈಕ್ವಲ್ ಆಗಿರ್ತದೆ. ಸೊ ಎ ಒ ಡಿ. ಸೊ ಬಿ ಒ ಸಿ ವ್ಯಾಲ್ಯೂ ಏನಿರುತ್ತೆ 2c ಈಸ್ ಈಕ್ವಲ್ ಟು ಇದು 75 ಡಿಗ್ರಿ ಪ್ಲಸ್ ಬಿ ಅಂತ. ಸೊ ಇದು ಈಕ್ವಲ್ ಆಯಿತು. ಈಕ್ವಲ್ ಆದಾಗ ನಮಗೆ ನೋಡಿ ಇಲ್ಲಿ, ಸೊ ಇದೊಂದು ನಮಗೆ ಈಕ್ವೇಷನ್ ಫಾರ್ಮ್ ಆಯಿತು.
ಈಗ ಇದನ್ನು ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರ್ ಮಾಡಿರಿ ನೀವು ಇದನ್ನು. ಇದು ಫುಲ್ ಸ್ಟ್ರೇಟ್ ಲೈನ್. ಈಗ ಸ್ಟ್ರೇಟ್ ಲೈನ್ ಆದಾಗ ನಮಗೆ ಇದ್ರದ್ದು ಆ್ಯಂಗಲ್ ಎಷ್ಟಿರುತ್ತೋ ಈಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಕರೆಕ್ಟ್ ಅಲ್ಲ? ಇದ್ರದ್ದು ಆ್ಯಂಗಲ್ ಫುಲ್ 180 ಡಿಗ್ರಿ ಆದರೆ ಇದನ್ನು ಹೆಂಗೆ ಬರಿಬೋದು ನಾವು ಇದನ್ನು? ಸೊ 75 ಡಿಗ್ರಿ ಪ್ಲಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಇದ್ರದ್ದು ಸಮ್ ಎಷ್ಟಿರುತ್ತೋ 180 ಡಿಗ್ರಿ ಇರುತ್ತೆ. ಕರೆಕ್ಟ್ ಅಲ್ಲ? ಆದ್ದರಿಂದ 75 ಆ್ಯಸ್ ಇಟ್ ಇಸ್ ಬರೀರಿ. ಪ್ಲಸ್ ಈ ಜಾಗದಾಗ ಏನಿದೆ ಇಲ್ಲಿ 5b ಇದೆ, ಸಾರಿ 4b ಇದೆ. ಸೊ ಈ ಜಾಗದಾಗ ಏನು ಬರೀರಿ ಇಲ್ಲಿ 4b ಬರೀರಿ, 4b ಪ್ಲಸ್ ಬಿನ ಆ್ಯಸ್ ಇಟ್ ಈಸ್ ಬರೀರಿ 180 ಡಿಗ್ರಿ ಅಂತ. ಆದ್ದರಿಂದ ಸೊ 4b ಪ್ಲಸ್ ಬಿ 5b ಈಸ್ ಈಕ್ವಲ್ ಟು ಈ 75ನ 180ಯಲ್ಲಿ ತೆಗೆದ್ರೆ ನಮಗೆ ಏನು ಸಿಗುತ್ತೆ? 105 ಸಿಗುತ್ತೆ. ಆದ್ದರಿಂದ ಬಿ ವ್ಯಾಲ್ಯೂ ಏನು ಸಿಗುತ್ತೆ? 5 1. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ನಮಗೆ? 21 ಡಿಗ್ರಿ ಸಿಗುತ್ತೆ. ಸೊ 21 ಎಲ್ಲೆಲ್ಲಿದೆ ಬಿ? ಸೊ ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಸೊ ಎರಡರಲ್ಲಿ ಇದೆ, ಎರಡರಲ್ಲಿ. ನೆಕ್ಸ್ಟ್ ಅವಾಗ ಏನು ಮಾಡೋದಂದರೆ ನಿಮಗೆ 21 ಸಿಗ್ತಲ್ಲ, ಈ 21 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಅಂದರೆ ಎ ಈಸ್ ಈಕ್ವಲ್ ಟು ಏನೈತಿ? 4b ಐತಿ. ಸೊ ಆದ್ದರಿಂದ ನಮಗೆ ಎ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ 4 × 21 ಅಂತ. ಸೊ ಎ ಈಸ್ ಈಕ್ವಲ್ ಟು 84 ಅಂತ. ಆದ್ದರಿಂದ ಎ ವ್ಯಾಲ್ಯೂ ಏನು ಬರುತ್ತೆ ನಮಗೆ? 84 ವ್ಯಾಲ್ಯೂ ಬರುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದ್ಸರಿ ಬರೆದು ಬಿಡ್ತೀನಿ ಇಲ್ಲಿ. ಸೊ ಇದು 5b ಈಸ್ ಈಕ್ವಲ್ ಟು 105 ಆದರೆ ಸೊ ಬಿ ಈಸ್ ಈಕ್ವಲ್ ಟು 21 ಅಂತ. ಆದ್ದರಿಂದ ಈ ಬಿ ವ್ಯಾಲ್ಯೂನ ಇಲ್ಲಿ 4b ಅಲ್ಲಿ ಹಾಕಿದರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ 84 ಅಂತ. ಸೊ ನಮಗೆ ಇಷ್ಟು ಇದರದ್ದು ಸೊಲ್ಯೂಷನ್ ಇರೋದು. ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ ಥರ ನಮಗೆ ಇನ್ನೊಂದು ಟೈಪ್ ಯಾವುದು? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಜಾಮೆಟ್ರಿಯಲ್ಲಿ ಎಲ್ಲ ಅರ್ಥ ಆದಂಗೆ ನಿಮಗೆ. ಯಾಕಂದರೆ ಈ ಡೈಗ್ರಾಮ್ ಇದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ಅಂತ. ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಹೆಂಗೆ ಗೊತ್ತಾ? ವೆನ್ 2 ಪ್ಯಾರಲಲ್ ಲೈನ್ಸ್ ಆರ್ ಇಂಟರ್ಸೆಕ್ಟೆಡ್ ಬೈ ಟ್ರಾನ್ಸ್ವರ್ಸಲ್ ದೇ ಫಾರ್ಮ್ ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ಈಗ ಇವೆರಡು ಏನಾಗಿದೆ? ಸಮಾಂತರ ರೇಖೆಗಳಾದವು, ಪ್ಯಾರಲಲ್ ಲೈನ್ಸ್ ಅದಾವೆ. ಈ ಪ್ಯಾರಲಲ್ ಲೈನ್ಸ್ ಒಂದು ಏನಾಗಿದೆ? ಇನ್ನೂ ಒಂದು ಲೈನ್ ಟ್ರಾನ್ಸ್ವರ್ಸಲ್ ಲೈನಿಂದ ಕಟ್ಟಾಗಿದೆ. ಕಟ್ಟಾದಾಗ ನಮ್ಗೆ ಅಲ್ಲಿ ಉಂಟಾಗಿರೋದು ಕೋನಗಳು ಯಾವ್ಯಾವು ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಯಾವ ಗೊತ್ತಾ? ಈ ಹೊರಗೆ ಒಂದು ಕೋನ ಮತ್ತು ಒಳಗೊಂದು ಕೋನ ಇರುತ್ತಲ್ಲ ಅದಕ್ಕೆ ಸಮ ಇರುತ್ತೆ. ಸೊ ನೋಡಿ ಇಲ್ಲಿ 1ನೇ ಕೋನ ಈಸ್ ಈಕ್ವಲ್ ಟು 5 ಕೋನ ಅಂತ. ಅದಕ್ಕೆ ಲೈನ್ L1 ಲೈನ್ಸ್ L ಆ್ಯಂಡ್ M ಆರ್ ಇಂಟರ್ಸೆಕ್ಟೆಡ್ ಬೈ ದಿ ಟ್ರಾನ್ಸ್ವರ್ಸಲ್ ಏನಂದ್ರಿಂದ L ಮತ್ತು Mನ ಎನ್ನಿಂದ ಕಟ್ ಮಾಡಿದಾಗ ನಮಗೆ ಯಾವ್ಯಾವ ಕೋನಗಳು ಕರೆಸ್ಪಾಂಡಿಂಗ್ ಯಾವ್ಯಾವ ಬರ್ತವೆ ಆ್ಯಂಗಲ್ಗಳು? 1 ಈಸ್ ಈಕ್ವಲ್ ಟು 5 ಬರುತ್ತೆ. ಸೊ ಇದು 1ನೇದ್ದು 5ನೇದಕ್ಕೆ ಈಕ್ವಲ್ ಇರುತ್ತೆ. ಮತ್ತು ಅದೇ ಥರ 4 8ಕ್ಕೆ ಸಮ ಇರುತ್ತೆ. ಮತ್ತು ಅದೇ ಥರ ಈ 3 7ಕ್ಕೆ ಸಮ ಇರುತ್ತೆ. ಮತ್ತು 2 6ಕ್ಕೆ ಸಮ ಇರುತ್ತೆ. ಸೊ ಇದೇ ಥರ ಈ ಡೈಗ್ರಾಮಲ್ಲಿ ನಮಗೆ ಬೇರೆ ಟೈಪ್ಸ್ಗಳು ಬರ್ತವೆ. ಒಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಯಿತು, ಇನ್ನೊಂದು ಅಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ. ಅಲ್ಟರ್ನೇಟಿವ್ ಆ್ಯಂಗಲ್ ಅಂದರೆ ಅದೇ ಸೇಮ್ ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ ಲೈನ್ ಕಟ್ ಮಾಡಿದಾಗ ನಮಗೆ ಉಂಟಾಗುವಂಥ ಕೋನಗಳು. ಸೊ ಅದೇ ಇರೋದು, ಅದೇ ಡೈಗ್ರಾಮ್ನ ನಾನು ಇಲ್ಲಿ, ಯಾಕಂದರೆ ಟೈಮ್ ಇರಲ್ಲ ಅಂತ ನಾನು ಇಲ್ಲಿ ಹಾಕಕ್ಕೆ ಹೋಗಿಲ್ಲ. ಅದೇ ಆ್ಯಂಗಲ್, ಅದೇ ಲೈನ್ಸ್ಗಳು ಅಂದಮೇಲೆ ಇರೋವಂಥದ್ದು. ಸೊ ಇಲ್ಲಿ ಎಲ್ ಲೈನು, ಇದು ಎಮ್ ಲೈನು, ಇದು ಎನ್ ಅಂತ, ಎನ್ ಲೈನು. ಕರೆಕ್ಟಲ್ಲ? ಇದು 1, ಇದು 5. ಏನೇನಿದೆ ಇಲ್ಲಿ? 1 2 3 4 5 6 7 8 ಅಂತ. ನಮಗೆ ಫಸ್ಟ್ನೇದಾಗಿ ನಮಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆದ್ರೂ ಈ 1 5 ಅಂದರೆ ಹೊರಗಿಂದ ಆ್ಯಂಗಲ್ 1 ಮತ್ತು ಒಳಗಿಂದ ಆ್ಯಂಗಲ್ 1 ಕೂಡಿಸ್ತೀವಿ. ಬಟ್ ಅಲ್ಟರ್ನೇಟ್ ಆ್ಯಂಗಲ್ ಅಂದ್ರೆ ಹಂಗಿರಲ್ಲ. ಅಲ್ಟರ್ನೇಟ್ ಆ್ಯಂಗಲ್ ಅಂದರೆ ಹೆಂಗೆ ಬರುತ್ತೆ ಗೊತ್ತಾ? ನಮಗೆ ಇದರದ್ದು ಆಪೋಸಿಟ್ ಇರುತ್ತಲ್ಲ, ಇದರದ್ದು ಆಪೋಸಿಟ್. ಈಗ ಇದು ಈ ಥರ ಬಂದಿದೆ ಆ್ಯಂಗಲ್. ಸೊ ಇದರದ್ದು ಯಾವ್ದು ಆಪೋಸಿಟ್ ಇರುತ್ತಲ್ಲ ಅದೇ ತೊಗೋಬೇಕು ನಾವು. ಅಲ್ಟರ್ನೇಟ್ ಅಂದ್ರೆ ಆಪೋಸಿಟಲ್ಲಿ ಇರೋವಂಥದ್ದು. ಇಲ್ಲಿ ನೋಡಿರಿ, ದೇ ಫಾರ್ಮ್ ಎ ಪೇರ್ಸ್ ಆಫ್ ಅಲ್ಟರ್ನೇಟ್ ಆ್ಯಂಗಲ್ಸ್, ಈಚ್ ಪೇರ್ ಆಫ್ ಅಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ದೇ ಈಕ್ವಲ್ ಅಂತ. ಸೊ ಅದ್ರದ್ದು ವಿರುದ್ಧ ಯಾವುದಿದೆ ಇಲ್ಲಿ? 2 ಈ ಕಡೆ ಸೈಡ್ ಭಾಗ ತೊಗೊಂಡ್ರೆ ನಮಗತ್ತೆ 8 ಆಗುತ್ತೆ. ಸೊ ಇಲ್ಲಿ ನಮಗೇನು ಬರುತ್ತೆ? ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 8 ಆಗಿರ್ತದೆ. ಮತ್ತು ಅದೇ ಥರ 3 ಯಾವುದು ಬರುತ್ತೆ ನಮಗೆ ವ್ಯಾಲ್ಯೂ 6 ಆಗುತ್ತೆ. ಅಲ್ಲ, 3 5. ಅದೇ ಥರ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಅಂತ. ಅದೇ ಥರ ನಮಗೆ ಇದರದ್ದು ಗೊತ್ತಾಯಿತು, ಕರೆಕ್ಟಲ್ಲ? ಅದೇ ಥರ ನಮಗೆ ಇದ್ರದ್ದು 4 ಅಪೋಸಿಟ್ ಯಾವುದಿರುತ್ತೆ ನಮಗೆ 6 ಬರುತ್ತೆ. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 6. ಅದೇ ಥರ ಆ್ಯಂಗಲ್ 1 ಏನಾಗುತ್ತೆ ನಮಗೆ? ಆ್ಯಂಗಲ್ 1 ಆ್ಯಂಗಲ್ 7 ಈಕ್ವಲ್ ಆಗಿರುತ್ತೆ. ಇದು ಅಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಅದೇ ಥರ ಇನ್ನೊಂದು ಟೈಪ್ ಬರುತ್ತೆ ನಮಗೆ. ಸೊ ಇನ್ನೊಂದು ಟೈಪ್ ಬಂದುಬಿಟ್ಟು ಕನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಅಂತ. ಸೊ ಅದಕ್ಕಿಂತ ಮುಂಚಿದಾಗ ಇನ್ನೊಂದು ಏನಂದರೆ ಇನ್ನೊಂದು ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ 2 ಲೈನ್ಸ್ ಇನ್ ಸಚ್ ಎ ವೇ ದಟ್ ದ ಪೇರ್ ಆಫ್ ಅಲ್ಟರ್ನೇಟ್ ಇಂಟರ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಇನ್ ದ 2 ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಅದೇ ಕೊಟ್ಟಿರೋದು ಲೈನ್ ಏನಂತಂದರೆ, ಈಗ ನಮಗೆ ಏನಂತ ಕೊಟ್ಟಿರೋದು, ಅಲ್ಟರ್ನೇಟ್ ಆ್ಯಂಗಲ್ಸ್ಗಳು ಈಕ್ವಲ್ ಇದ್ದಾಗ ಅವ್ರ ಲೈನ್ ಏನಾಗಿರುತ್ತೆ? ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ಕೊಟ್ಟಿದ್ದು, ನಾನು ಇಲ್ಲಿ ಇದೇ ಸ್ಟೇಟ್ಮೆಂಟ್ ಅವರು ರಿಪೀಟಾಗಿ ಕೊಟ್ಟಿದ್ದಾರೆ ಅಷ್ಟೇ.
ಯಾವುದು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಇರ್ತಾವಲ್ಲ ಅದರದ್ದು ಲೈನ್ ಕೂಡ ಏನಾಗುತ್ತೆ ಪ್ಯಾರಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅದು. ಸೊ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಟೈಪ್ ಯಾವುದು ಕನ್ಸಿಕ್ಯೂಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ. ಸೊ ಕನ್ಸಿಕ್ಯೂಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಲೂ ಸೇಮ್ ಅದೇ ಥರ ಎರಡು ಪ್ಯಾರಲಲ್ ಲೈನ್ಸ್ಗಳು ಇರ್ತವೆ. ಈ ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ ಲೈನ್ ಕಟ್ ಮಾಡಿದಾಗ ಇದು ಎನ್ ಲೈನು, ಇದು ಎಲ್ ಲೈನು, ಇದು ಎಮ್ ಲೈನು. ಸೊ ಇದು 1 ವ್ಯಾಲ್ಯೂ, 2, ಇದು 4, ಇದು 3 ಅಂದರೆ ಇವು ಆ್ಯಂಗಲ್ಗಳು ಇವು. ಅದನ್ನು ನಾವು 1 2 3 4 ಅಂತ ರಿಪ್ರೆಸೆಂಟ್ ಮಾಡೀವಿ. 5 6 7 8 ಅಂತ. ಇದು ಟಾಪಿಕ್ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇದರ ಮೇಲೆ ನೆಕ್ಸ್ಟು ಪ್ರಾಬ್ಲಮ್ಗಳು ಬರ್ತಾವೆ. ಸೊ ನಾವು ಫಸ್ಟ್ನೇದಾಗಿ ಆಲ್ಟರ್ನೇಟ್ ಆ್ಯಂಗಲ್ ಅಂದರೆ ಏನು ಮಾಡಿದ್ವಿ, ಸೊ 2ಗೆ ಆಪೋಸಿಟ್ ಎಂಟು ಮತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಅನ್ನೋದು ಮಾಡಿದ್ವಿ. ಅದೇ ಥರ ಇನ್ನೊಂದು ಟೈಪ್ ಫಸ್ಟ್ನೇ ಟೈಪ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ. ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಒಂದು ಎಕ್ಸ್ಟೀರಿಯರ್ ಆ್ಯಂಗಲು ಮತ್ತು ಒಂದು ಇಂಟೀರಿಯರ್ ಆ್ಯಂಗಲ್ನ ಕೂಡಿಸಿ ಅದ್ರದ್ದು ಸಮ ಎರಡು ಈಕ್ವಲ್ ಇದ್ದು. ಅದೇ ಥರ ಕನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಅಂದರೆ ಏನು ಗೊತ್ತಾ ನಮಗೆ, ಇಲ್ಲಿ ನೋಡಿ ಇವ್ರದ್ದು ಸಮ್ 180 ಇರಬೇಕು ನಮಗೆ, ಇದರದ್ದು ಸಮ್ 180 ಡಿಗ್ರಿ. ಹೆಂಗೆ ಇದರದ್ದು ಸಮ್ 180 ಡಿಗ್ರಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇದು ಹೆಂಗಿದೆ ನೋಡೋಕೆ ಡೈಗ್ರಾಮ್ ಈ ಥರ ಇದೆ, ಕರೆಕ್ಟಲ್ಲ. ಸೊ ಇದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಸ್ಟ್ರೇಟಾಗಿ ಬರೋದಿಲ್ಲ, ಯಾಕಂದರೆ ಅದು ಕಾಣಕ್ಕೆ ಹೆಂಗೆ ಕಾಣುತ್ತೆ ಅಂದರೆ ಸೇಮ್ 90 ಡಿಗ್ರಿ ಇರುತ್ತೆ. ನೋಡಿ ಇಲ್ಲಿದೆನಾ, ಇದು ನೋಡೋಕೆ ನಿಮಗೆ ಯಾವ ಥರ ಕಾಣುತ್ತೆ, ಇದು 90 ಡಿಗ್ರಿ ಟೈಪ್ ಇರುತ್ತಲ್ಲ. ಸೊ ನೋಡಿ ಇಲ್ಲಿ, ಇದು 1 ನಿಮಿಷ ಕರೆಕ್ಟಾಗಿ ತೆಗೆದೀನಿ. ಸೊ ಇದು ನೋಡೋಕೆ ಹೆಂಗಂದರೆ 90 ಡಿಗ್ರಿ ಇರುತ್ತೆ. ಅದರಿಂದ ಇದ್ರದ್ದು ವ್ಯಾಲ್ಯೂ ಏನಿರುತ್ತೆ, ಇದು 2, ಇದು 5. ಸೊ 2 ಮತ್ತು 5ನ ಕೂಡಿಸಿದಾಗ ನಮ್ಗೆ ಏನಿರುತ್ತೆ 180 ಡಿಗ್ರಿ ಬೇಕಾಗುತ್ತೆ, 180 ಡಿಗ್ರಿ ಬರಬೇಕು. ಯಾಕಂದರೆ 2 ವ್ಯಾಲ್ಯೂ ನಮ್ಗೆ ಏನಿರುತ್ತಿಲ್ಲ, ಇದು ನೋಡೋಕೆ ಯಾವ ಥರ ಇದೆ 90 ಡಿಗ್ರಿ ಇದೆ, 90 ಡಿಗ್ರಿ. ಆದ್ದರಿಂದ ಇರೋದು ಇಲ್ಲಿ 90 ಡಿಗ್ರಿ ಪ್ಲಸ್ ಇಲ್ಲೊಂದು 90 ಡಿಗ್ರಿ, ಅದು ಕೂಡ ಏನಾಗುತ್ತೆ 180 ಡಿಗ್ರಿ ಇರುತ್ತೆ. ಆದ್ದರಿಂದ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಯಾವಾಗಲೂ 180 ಡಿಗ್ರಿ ಈಕ್ವಲ್ ಇರುತ್ತೆ. ಅದೇ ಥರ ಈ ಕಡೆ ಆಪೋಸಿಟಲ್ಲಿ ತಗೋರಿ, ಇದೊಂದು ಆಪೋಸಿಟಲ್ಲಿ ತೊಗೊಂಡ್ರೂ ಸೇಮ್ ಕೂಡ ಅದೇ ಥರನೇ ಹೆಂಗಿರುತ್ತೆ, ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 8 ಈಸ್ ಈಕ್ವಲ್ ಟು 180 ಡಿಗ್ರಿ ಸಮ್ ಇರಬೇಕು ಯಾವಾಗಲೂ. ಸೊ ಇದನ್ನು ನಾವು 1 2 3 ರಿಪ್ರೆಸೆಂಟ್ ಮಾಡಿವಿ. ಬಟ್ ಅಲ್ಲಿ ಕೆಲವೊಂದು ಟೈಮ್ ಬೇರೆ ಈಗ ಹೆಂಗಂದರೆ, ಈ ಎಕ್ಸಾಂಪಲ್ ಇಲ್ಲಿ ಒಂದು 45, ಇಲ್ಲಿ ಒಂದು 60 ವ್ಯಾಲ್ಯೂ ಕೊಟ್ಟಿದ್ರಪ್ಪ. 60 ವ್ಯಾಲ್ಯೂ ಕೊಟ್ಟಿದ್ರೆ ನಮ್ಗೆ ಏನಿರುತ್ತದೆ, ಇಲ್ಲಿ 30 ವ್ಯಾಲ್ಯೂ ತೊಗೋಬೇಕು ಅಷ್ಟೇ, ಅಲ್ಲ 30 ಅಲ್ಲ, ಇಲ್ಲಿ 120 ವ್ಯಾಲ್ಯೂ ತೊಗೋಬೇಕು. ಇದು 120 ವ್ಯಾಲ್ಯೂ, ಯಾಕಂದರೆ ಇವೆರಡರದ್ದು ಸಮ್ ನಮ್ಗೆ ಯಾವಾಗಲೂ 90 ಡಿಗ್ರಿ ಈಕ್ವಲ್ ಆಗಿರ್ತದೆ, ಕರೆಕ್ಟಲ್ಲ. ಆದ್ದರಿಂದ ಅದಕ್ಕೆ ಅವೆರಡರ ಸಮ್ 90 ಡಿಗ್ರಿ ತೊಗೋಬೇಕು ನಮಗೆ. ಸೊ ನನಗೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ 90 ಡಿಗ್ರಿ ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ 90 ಡಿಗ್ರಿ ಇರಲ್ಲ, ಅದು ಇವೆರಡರದ್ದು ಸಮ್ ಕೂಡಿಸಿದ್ರೆ ನಮ್ಗೆ 180 ಡಿಗ್ರಿ ಇರಬೇಕು, ಕರೆಕ್ಟಲ್ಲ. ಅದಕ್ಕೆ ಏನಂತ ಕರೀತಾರೆ, ಕನ್ಸಿಕ್ಯೂಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರೀತಾರೆ. ವೆನ್ 2 ಪ್ಯಾರಲಲ್ ಲೈನ್ಸ್ ಆರ್ intersected by a transversal, they form 2 pairs of interior angles. The pairs of interior angles so formed are supplementary ಅಂತ. ಸಪ್ಲಿಮೆಂಟ್ರಿ ಅಂದ್ರೆ 180 ಡಿಗ್ರಿ ಈಕ್ವಲ್ ಆಗಿರ್ಬೇಕಂತ. ಕಾಂಪ್ಲಿಮೆಂಟ್ರಿ ಅಂದ್ರೆ 90 ಅಂತ. ಸೊ ಅದರ ಮೇಲೆ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ, ದ 3 ಲೈನ್ಸ್ ಎಲ್ ಎಮ್ ಆ್ಯಂಡ್ ಎನ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ 3 ಲೈನ್ಗಳು ಎಲ್ ಎಮ್ ಎನ್ ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದಾವೆ. ವಾಟ್ ಈಸ್ ದ ಮೇಜರ್ ಆಫ್ ದ ಎ ಬಿ ಸಿ ಅಂತ. ಸೊ ನಮಗೆ ಎ ಬಿ ಸಿ ವ್ಯಾಲ್ಯೂ ಇದು ಆ್ಯಂಗಲ್ ಏನು ಬರುತ್ತೆ ಕಂಡಿಟ್ಟು ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಈ ಥರ ಕೊಟ್ಟಾಗ ಹೆಂಗೆ ಮಾಡ್ಬೇಕಾದ್ರೆ, ಸೊ ನಾನು ನಿಮ್ಗೆ ಅವಾಗ ಹೇಳಿದ್ದೆ ಇಲ್ಲಿ ಹೆಂಗಂತ. ಸೊ ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಈ ಥರ 2 ಲೈನ್ ಪ್ಯಾರಲಲ್ ಇದ್ದಾಗ, ಈ ಥರ ಒಂದು ಟ್ರಾನ್ಸ್ಫರ್ ಲೈನ್ ಆದಾಗ ನಮ್ಗೆ ಏನೇನು ಬರುತ್ತಂತ. ಸೊ ನಾವು ಇದು ನೋಡಿ, ಇಲ್ಲಿ ನೀವು ಜೆಡ್ ಶೇಪಲ್ಲಿ ಕಾಣುತ್ತಿದ್ದಾನ, ಇದು ಜೆಡ್ ಶೇಪಲ್ಲಿ. ಸೊ ಇಲ್ಲಿದ ವ್ಯಾಲ್ಯೂ ನಮಗೆ ಇಲ್ಲಿದ ವ್ಯಾಲ್ಯೂ ಈಕ್ವಲ್ ಇರುತ್ತೆ, ಮತ್ತು ಇಲ್ಲಿದ ವ್ಯಾಲ್ಯೂ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಲ್ಲ. ಇದು ಯಾಕಂದರೆ ಜೆಡ್ ವ್ಯಾಲ್ಯೂವಲ್ಲಿ ಇದ್ದರೆ ನಮಗೆ ಇದಕ್ಕೆ ಅಲ್ಟರ್ನೇಟ್ ಆ್ಯಂಗಲು ಸೇಮ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲಿ ಒಂದು 3 ವ್ಯಾಲ್ಯೂ ಇದ್ದರೆ ಇಲ್ಲಿ 5 ವ್ಯಾಲ್ಯೂ ಸೇಮ್ ಇರಬೇಕು ಅಂತ ಹೇಳಿದ್ದೆ, ಆ್ಯಂಗಲ್ 3 ಆ್ಯಂಗಲ್ 5 ಅಂತ. ಸೊ ಅದರ ಮೇಲೆ ಪ್ರಾಬ್ಲಮ್ ಕೊಟ್ಟಿರೋದು ಏನಂತಂದರೆ, ಸೊ ನೋಡಿ ಇಲ್ಲಿ ನೀವು ಶೇಪ್ ನೋಡಿದರೆ ಯಾವ ಥರ ಕಾಣುತ್ತಿದ್ದು, ಇದು ಜೆಡ್ ಶೇಪಲ್ಲಿ ಕಾಣುತ್ತೆ. ಸೊ ಈ ಜೆಡ್ ಶೇಪಲ್ಲಿ ಇದ್ದಾಗ ನಮಗೆ ಅದ್ರದ್ದು ಅಲ್ಟರ್ನೇಟ್ ಆ್ಯಂಗಲ್ 2 ಸೇಮ್ ಇರಬೇಕು. ಸೊ ಇಲ್ಲಿ 45 ಇದ್ದರೆ ಕೂಡ ಇಲ್ಲಿನೂ 45 ಬರುತ್ತೆ. ಅದೇ ಥರ ಇನ್ನೊಂದು ನೋಡಿ, ಇದನ್ನು ಸೇಮ್ ಇದೇ ಥರನೇ, ಇದನ್ನು ಏನಿರುತ್ತೆ ಜೆಡ್ ಟೈಪೇ ಕಾಣುತ್ತೆ. ಸೊ ಜೆಡ್ ಟೈಪ್ ಇದ್ದಾಗ ಅದ್ರದ್ದು ಅಲ್ಟರ್ನೇಟ್ ಆ್ಯಂಗಲ್ ಏನಿರುತ್ತೆ ಸೇಮ್ ಇರುತ್ತೆ. ಇಲ್ಲಿ 60 ಇದ್ದರೆ ಇಲ್ಲಿ ಕೂಡ 60 ಇರುತ್ತೆ. ಆದ್ದರಿಂದ ನಮಗೇನು ಬೇಕು, ಎ ಬಿ ಸಿ ವ್ಯಾಲ್ಯೂ ಬೇಕು. ಎ ಬಿ ಸಿ ವ್ಯಾಲ್ಯೂ ಬೇಕಂತಂದ್ರೆ ನಮಗೇನು, ಇದು 45 + 60 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 45 + 60ನ ಕೂಡಿಸಿದ್ರೆ ನಮಗೇನಾಗುತ್ತೆ 105 ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಎ ಈಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಾದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನಾವು ಏನಿಲ್ಲ, ಈಸಿ ಕಾನ್ಸೆಪ್ಟ್ ಜಾಮೆಟ್ರಿಯಲ್ಲಿ ನಾವು ಮೇನ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ರ ರಿಲೇಟೆಡ್ ಇರೋದು, ಕರೆಕ್ಟಲ್ಲ.
ಸೊ ನಮಗೆ ಮೇನು ಕಾನ್ಸೆಪ್ಟ್ಗಳು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕಷ್ಟೇ. ಇದನ್ನು ಈ ಥರ ಡೈಗ್ರಾಮ್ ಇನ್ನೂ ಸರಿ ಹಾಕಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗೊಂದಲಕ್ಕೆ ಕಳಿಸುತ್ತೆ ನಿಮ್ಗೆ ಡೈಗ್ರಾಮು. ಅರ್ಥ ಆಯ್ತಲ್ಲ? ಸೊ ಇದೇ ಥರ ನೀವು ಶಾರ್ಟ್ಕಟ್ ಟ್ರಿಕ್ಸ್ನ ಕಲಿಬೇಕಂದ್ರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ A to Z ಕಲಿಸ್ಕೊಡ್ತೀವಿ. ಇದು ಫ್ರೀ ಆಫ್ ಕಂಟೆಂಟ್, ಮತ್ತು ಯಾವುದೋ ಪೇಡ್ ವರ್ಷನ್ ಇಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ನೂ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಇದೆ ಅಂದರೆ ಅದರ ಥರ ಅದೇ ಪ್ರಾಬ್ಲಮ್. ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ ಲೈನ್ ಕಟ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ಅದ್ರ ಮೇಲೆ ಇರೋದು. ಇನ್ ದ ಗಿವನ್ ಫಿಗರ್ LMN ಆರ್ ಪ್ಯಾರಲಲ್ ಟು ಈಚ್ ಅದರ್ ಆ್ಯಂಡ್ B/C ಈಸ್ ಈಕ್ವಲ್ ಟು 2/3. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಅಂತ. ಸೊ ನಮಗೆ B ವ್ಯಾಲ್ಯೂ ಕೊಟ್ಟಿದ್ದಾನೆ ಮತ್ತು C ವ್ಯಾಲ್ಯೂ ಕೊಟ್ಟಿದ್ದಾನೆ, ಕರೆಕ್ಟಲ್ಲ? ಸೊ B ವ್ಯಾಲ್ಯೂ 2 ಕೊಟ್ಟಿದ್ದಾನೆ, ಇಲ್ಲಿ 2, ಮತ್ತು C ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ, ಕರೆಕ್ಟಲ್ಲ? ಸೊ ನಾವು B ಮತ್ತು C ವ್ಯಾಲ್ಯೂನ ಕೊಟ್ಟಿದ್ದಾನಲ್ಲ 2/3 ಅಂತ, ನಾವು ಇದನ್ನು ಬೇಕಿದ್ರೆ 2x/3x ಬರ್ಕೊಳ್ಳೋಣ. ಇದನ್ನು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು 2x, ಇದು 3x ಅಂತ, ಕರೆಕ್ಟಲ್ಲ? ಈಗ ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ, ಏನಂತ, ಅದರದ್ದು ಅಪೋಸಿಟ್ ಆ್ಯಂಗ್ಲ್ ನಮಗೇನಿರುತ್ತೋ ಸೇಮ್ ಇರ್ತಂತ, ಕರೆಕ್ಟಲ್ಲ? ಸೊ ಇಲ್ಲಿ ನೋಡ್ರಿ, ಈ ಥರ ಒಂದು ಲೈನ್ ಇತ್ತಲ್ಲ, ನಮಗೆ ಈ ಥರ ಲೈನ್ ಇದ್ದಾಗ ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ ಅಲ್ಟರ್ನೇಟ್ ಆ್ಯಂಗಲಲ್ಲಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ನಾನು. ಈ ಡೈಗ್ರಾಮ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಟರ್ನೇಟ್ ಆ್ಯಂಗಲಲ್ಲಿ ನಾನು ನಿಮ್ಗೆ ಈ ಥರ ಕಾನ್ಸೆಪ್ಟ್ ಹೇಳಿದ್ದೆ. ಸೊ ಇದು ಆ್ಯಂಗಲು ಮತ್ತು ಇದು ಆ್ಯಂಗಲ್ ಈಕ್ವಲ್ ಇರುತ್ತೆ, ಮತ್ತು ಇದೇ ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಲ್ಲ? ಸೊ ಇಲ್ಲಿ ಇದೇ ಥರ ಕಾಣ್ತಿದೆ ಅಲ್ಲ. ಸೊ ಇಲ್ಲಿ B ವ್ಯಾಲ್ಯೂ ಇದೆಯಲ್ಲ, ಇದು ಈ B ವ್ಯಾಲ್ಯೂಗೆ ಈಕ್ವಲ್ ಆಗುತ್ತೆ, ಕರೆಕ್ಟಾಗಿ? ಇದ್ರದ್ದು ವ್ಯಾಲ್ಯೂ ಏನಿರುತ್ತಲ್ಲ ಅದೇ ವ್ಯಾಲ್ಯೂ ಬರುತ್ತೆ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಕ್ರಾಸ್ ಮಾರ್ಕಲ್ಲಿ ಇದೆಯಲ್ಲ, ಇದು ನೋಡಿದರೆ ಇದೊಂದು ಮಾರ್ಕು ಮತ್ತು ಇದೊಂದು ಮಾರ್ಕ್ನ ಎರಡು ಆಲ್ಟರ್ನೇಟಲ್ಲಿ ಇದ್ದಾಗ ಅವಾಗ ಏನಾಗುತ್ತೆ, ಇದ್ರ B ವ್ಯಾಲ್ಯೂ ಏನಿರುತ್ತಲ್ಲ ಅದೇ ಇಲ್ಲಿ ಬರುತ್ತೆ. ಸೊ ಇದು ಏನಾಗುತ್ತೆ, ಇದನ್ನು ಕೂಡ 2x ಆಗುತ್ತೆ, ಕರೆಕ್ಟಲ್ಲ? ಸೊ ನಮಗೆ ಇದು 2x ಆಯಿತು, ಕರೆಕ್ಟಲ್ಲ? ಈಗ ಏನು ಬರುತ್ತೆ ಅಂದರೆ ನಮಗೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನಾನು ನಿಮಗೆ ಇದರದ್ದು ಸಮ್ ಯಾವಾಗಲೂ ಏನಿರುತ್ತೆ 180 ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಲ್ಲ? ಸೊ ಇದು ಯಾವ ಥರ ಇದೆ ಅಂದರೆ ಈ ಥರ ಇದೆ. ಇದ್ರದ್ದು ಸಮ್ ನಮ್ಗೆ ಯಾವಾಗಲೂ ಏನಿರುತ್ತೆ ಅಂತ ಹೇಳಿದ್ದೆ 180 ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೆ. ಅದರಿಂದ ಇದು 2x, ಇದು 3x. ಸೊ ಇದ್ರದ್ದು ಈಕ್ವಲ್ ಸಮ್ ಏನಾಗುತ್ತೆ 180 ಡಿಗ್ರಿ ಅಂದರೆ 2x + 3x = 180 ಡಿಗ್ರಿ ಅಂತ. ಆದ್ದರಿಂದ 5x = 180 ಡಿಗ್ರಿ. ಸೊ x = ನಮಗೇನು ಬರುತ್ತೆ, 5 3 15 5 6 30. ಸೊ ನಮಗೆ x ವ್ಯಾಲ್ಯೂ ಬಂತಿಲ್ಲ. ಸೊ x ವ್ಯಾಲ್ಯೂ ಬಂತಲ್ಲ ನಮಗೆ, ಈಗ ನಮಗೆ ಏನಾಗತ್ತಂದರೆ x ವ್ಯಾಲ್ಯೂ 36 ಬಂತು, ಕರೆಕ್ಟಲ್ಲ? ಸೊ ನಮಗೆ ಈ A ವ್ಯಾಲ್ಯೂ ಬೇಕು. A ವ್ಯಾಲ್ಯೂ ಬೇಕಂತಂದರೆ ಇಲ್ಲಿ ನೋಡಿರಿ, ಇಲ್ಲಿನೂ ಕೂಡ 180 ಡಿಗ್ರಿನೇ ಬರಬೇಕು ನಮಗೆ. ಸೊ ಇದನ್ನು ಕೂಡ ಏನಾಗಿದೆ, ಇದರದ್ದು ಸಮ್ ಕೂಡ 180 ಡಿಗ್ರಿನೇ ಇರಬೇಕು. ಆದ್ದರಿಂದ A + B ಇಲ್ಲೇನಿದೆ, A + B = ಏನಿದೆ ನಮಗೆ 180 ಡಿಗ್ರಿ. ಅರ್ಥ ಆಯ್ತಲ್ಲ? ನಾನು ಇಲ್ಲಿ ಯಾವ ಥರ ನಮ್ಗೆ ಸಮ್ 180 ಡಿಗ್ರಿ ಇರುತ್ತಲ್ಲ, ಸೊ ಇಲ್ಲಿದ್ದು ಸಮ್ ಕೂಡ ನಮಗೆ 180 ಡಿಗ್ರಿ ಇರಬೇಕು. ಆದ್ದರಿಂದ A + B. ಸೊ A ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. B ವ್ಯಾಲ್ಯೂ ಏನಿದೆ 2x ಇದೆ. 2x ಅಂದ್ರೇನು, ಸೊ 2 × x ಅಂದ್ರೇನು 36 = 180 ಡಿಗ್ರಿ ಅಂತ. ಆದ್ದರಿಂದ A = ಸೊ 2 × 30 72. 180ಯಲ್ಲಿ 72ನ ತೆಗೆದ್ರೆ ನಮಗೇನು ಸಿಗುತ್ತೆ, 10ರಲ್ಲಿ 2 ತೆಗೆದ್ರೆ 8. ಅದೇ ಥರ 7ರಲ್ಲಿ 7 0 1. ಸೊ 108 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಏನಿಲ್ಲ, ನಾವು ಏನೇನು ಕಾನ್ಸೆಪ್ಟ್ ಕಲ್ತಿದ್ವಲ್ಲ ಅದೇ ಮೇಲೇ ಇರೋದು ಕಾನ್ಸೆಪ್ಟ್. ಸೊ ಹೇಳಿದ್ನಲ್ಲ ನಿಮಗೆ, ನಾನು ನಿಮ್ಗೆ ಹೇಳಿದ್ದು ಫಸ್ಟ್ನೇ ಕ್ಲಾಸಿಂದ ಹೇಳ್ತೀನಿ. ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ನಾವು ಏನು ಮಾಡಬೇಕು, ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಇಲ್ಲಿ ನಿಮಗೆ ಇದರದ್ದು ಮತ್ತು ಇದರದ್ದು ವ್ಯಾಲ್ಯೂ ಕೂಡಿಸಿದಾಗ 180 ಡಿಗ್ರಿ ಅಂತ ಈ ಕಾನ್ಸೆಪ್ಟೇ ಗೊತ್ತಿರಲಿಕ್ಕಂದ್ರೆ ನೀವು ಮಾಡ್ತಾನೆ ಇರ್ತಿರಲಿಲ್ಲ. ಅದಕ್ಕೆ ನಿಮ್ಗೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ ಏನಂತಂದರೆ ಕ್ಯಾಲ್ಕುಲೇಷನ್ಸ್ ಕಡಿಮೆ ಪಾರ್ಟ್ ಇರೋದು, ಕಾನ್ಸೆಪ್ಟ್ಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಜಗ್ಗಿರೋದು. ಸೊ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಈ ಲೈನ್ಸ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಲೈನ್ಸಲ್ಲಿ ಏನಂತಂದರೆ ಅದೇ ರಿವಿಷನ್ ಇರೋದು. ನಾನು ನಿಮಗೆ ಫಸ್ಟ್ನೇದಾಗಿ ಹೇಳಿದ್ದೆ, 2 angles ಆಫ್ ಎನಿ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದ 2 lines ಆರ್ ಪ್ಯಾರಲಲ್ ಅಂತ. ಅದೇ ಇದು ಕೊಟ್ಟಿರೋದು ನಮಗೆ. ಈ ಥರ ಟ್ರಾನ್ಸ್ಫರ್ ಲೈನ್ನ ಕ್ಯಾನ್ಸಲ್ ಮಾಡಿದಾಗ ನಮಗೆ ಫಸ್ಟ್ನೇದಾಗಿ ನಾನು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಹೇಳಿದ್ದೆ, ಕರೆಸ್ಪಾಂಡಿಂಗ್ ಆ್ಯಂಗಲ್. ಸೊ ಅದರದ್ದು ಇಂಟೀರಿಯರ್ ಆ್ಯಂಗಲ್ಸು ನಮಗೆ ಸಮ್ ಏನಾಗುತ್ತೆ, ಯಾವಾಗಲೂ ಈಕ್ವಲ್ ಇದ್ದರೆ ಅವಾಗ ನಮಗೂ ಅದರದ್ದು ಲೈನು ಪ್ಯಾರಲಲ್ ಆಗುತ್ತೆ ಅಂತ ಅರ್ಥ. ಅದೇ ಥರ ಇಫ್ 2 angles ಆಫ್ ಎನಿ ಪೇರ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದ 2 lines ಆರ್ ಪ್ಯಾರಲಲ್ ಅಂತ. ಅದೇ ಥರ ಇವು ಎರಡೂ ಈಕ್ವಲ್ ಆದಾಗ, ಸೊ ಈ 1 ವ್ಯಾಲ್ಯೂ ಮತ್ತು 5 ವ್ಯಾಲ್ಯೂ ಏನಾಗುತ್ತೆ, ಈಕ್ವಲ್ ಇದ್ದಾಗ ಅದರದ್ದು 2 ಲೈನ್ಗಳು ಪ್ಯಾರಲಲ್ ಆಗುತ್ತೆ ಅಂತ ಅದೇ ಥರ ಕೊಟ್ಟಿದ್ದಾರೆ. ಇಫ್ 2 angles ಆಫ್ ಎನಿ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್,
ದೆನ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ 1 ಮತ್ತು 5 ಇದು ಈಕ್ವಲ್ ಆಗಿರೋದು. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಈ ಥರ ಇರೋದು, ಕರೆಕ್ಟಲ್ಲ. ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಸೊ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ 3, 5 ಈಕ್ವಲ್ ಆಗೋದು ಅಂದರೆ ಇದು ಮತ್ತು ಇದು, ಈ 3 ಮತ್ತು 5 ಈಕ್ವಲ್ ಆಗಿರೋದು, ಕರೆಕ್ಟಲ್ಲ. ಮತ್ತು 4 ಮತ್ತು 6 ಈಕ್ವಲ್ ಆಗಿರೋದು, 2 ಮತ್ತು 8 ಈಕ್ವಲ್ ಆಗಿರೋದು, 1 ಮತ್ತು 7 ಈಕ್ವಲ್ ಆಗಿರೋದು ಅಂದರೆ ಔಟರ್ ಪಾರ್ಟ್ ಆಗಿರೋದು. ಇದೇ ನಾನು ನಿಮ್ಗೆ ಹೇಳಿದ್ದು. ಮತ್ತು ಇಂಟೀರಿಯರ್ ಆ್ಯಂಗಲ್ಸ್ ಅಂದ್ರೇನು, ಸೊ 2 8ಕ್ಕೆ ಈಕ್ವಲ್ ಆಗಿರೋದು, ಮತ್ತು 3 ಮತ್ತು 5 ಈ ಥರ ಈಕ್ವಲ್ ಆಗಿರೋದು. ಅವು ಏನಂದರೆ ಇದು ರಿವಿಷನ್ ಪಾಯಿಂಟ್ ಇದು ನಿಮ್ಗೆ ಅಷ್ಟೇ. ಇದು ಶಾರ್ಟ್ಕಟ್ ಅಂದರೆ ನಾವು ಎಕ್ಸಾಮ್ ಮೂಮೆಂಟಿಗೆ ಇದು ರಿವಿಷನ್ ಆಗಿರೋದು. ಅದೇ ಥರ ಇವೆರಡು ಸಮ್ಗಳು ನಾನು ನಿಮ್ಗೆ ಹೇಳಿದ್ದೆ 180 ಡಿಗ್ರಿ ಇರ್ಬೇಕಂತ ಹೇಳಿದ್ದೆ. ಸೊ ಇದರದ್ದು ಸಮ್ ಕೂಡ 180 ಡಿಗ್ರಿ ಇದ್ದರೆ ಅದು ಕೂಡ ಅವು ಕೂಡ ಲೈನ್ಸು ಪ್ಯಾರಲ್ ಆಗಿರ್ಬೇಕಂತ. ಸೊ 2 ಮತ್ತು 5 ಇವೆರಡರ ಸಮ್ಮು 180 ಡಿಗ್ರಿ ಆಗಿರ್ಬೇಕು. ಇಫ್ ಎನಿ ಟು ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ದೆನ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಯಾವುದಾದ್ರೂ ಒಂದು ಇಂಟೀರಿಯರ್ ಆ್ಯಂಗಲ್ಸು ಸಮ್ಮು 180 ಡಿಗ್ರಿ ಅದರದ್ದು ಲೈನ್ ಕೂಡ ಏನಾಗುತ್ತೆ ಪ್ಯಾರಲ್ ಆಗುತ್ತೆ ಕೂಡ. ಏನಿಲ್ಲ, ನಾನು ಆಲ್ರೆಡಿ ಹೇಳಿದ್ದ ಕಾನ್ಸೆಪ್ಟ್ಗಳೇ ಇಲ್ಲಿ ರಿವಿಷನ್ ಪಾಯಿಂಟ್ ಆಗಿ ಕೊಟ್ಟಿದ್ದಾರೆ ನಮಗೆ ಅಷ್ಟೇ. ಸೊ ಇನ್ನೊಂದು ಏನಂದರೆ ವೆನ್ ಒನ್ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಸ್ ಸಪ್ಲಿಮೆಂಟ್ರಿ ದೆನ್ ದ ಅದರ್ ಪಾರ್ಟ್ ಈಸ್ ಆಲ್ಸೋ ಸಪ್ಲಿಮೆಂಟ್ರಿ ಆ್ಯಂಡ್ ಆಲ್ ಪೇರ್ಸ್ ಆಫ್ ಆಲ್ಟರ್ನೇಟ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ. ಅದೇ ಸೇಮ್ ಪಾಯಿಂಟ್ ಇರೋದು. ಒಂದು ಜೋಡಿ ಆಂತರಿಕ ಕೋನ ಪೂರಕವಾಗಿದ್ದರೆ ಇನ್ನೊಂದು ಜೋಡಿ ಕೂಡ ಪೂರಕವಾಗಿರ್ತದೆ ಅಂತ. ಸೊ ನಮಗೆ ಇದು ಪೂರಕ ಆಗಿದೆ ಅಂದರೆ ಇದರದ್ದು ಅಪೋಸಿಟ್ ಕೂಡ ಇದೇನಾಗುತ್ತೆ ಸೇಮ್ ಪೂರಕ ಆಗಿರ್ತದೆ, ಅದೇ ಕೊಟ್ಟಿರೋದು ಅವರು. ಸೊ ಇದು ರಿವಿಷನ್ ಪರ್ಪಸ್ ಆಗಿ ಕೊಟ್ಟಿರೋದು ಅಷ್ಟೇ. ನೆಕ್ಸ್ಟ್ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ, ಆ್ಯಂಗಲ್ ಬೈಸೆಕ್ಟರ್ ಅಂತ. ಸೊ ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಏನು ಗೊತ್ತಾ ನಮಗೆ? ಏನಿಲ್ಲ, ಒಂದು ಆ್ಯಂಗಲ್ ಇರುತ್ತೆ, ಆ ಆ್ಯಂಗಲಲ್ಲಿ ಅರ್ಧ ಡಿವೈಡ್ ಮಾಡಿದರೆ ಅದೇ ಆ್ಯಂಗಲ್ ಬೈಸೆಕ್ಟರ್ ಅಂತ. ಹೆಂಗೆ ಗೊತ್ತಾ? ಸೊ ಈಗ ನಮ್ಗೆ ಈ 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇರುತ್ತಲ್ಲ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಇದು ಸಿ ಅಂತ. ಸೊ ನಮಗೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವಾಗಲೂ ಏನಿರುತ್ತೆ 90 ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೆ. ಈ 90 ಡಿಗ್ರಿಯಲ್ಲಿ ನಾವು ಇದನ್ನು ಎಕ್ಸಾಕ್ಟ್ಲಿ ಅರ್ಧ ಮಾಡಿದ್ರೆ ನಮ್ಗೆ ಏನಾಗುತ್ತಾ, ಸೊ ಇದು 45 ಡಿಗ್ರಿ ಆಗುತ್ತೆ ಮತ್ತು ಇದು 45 ಡಿಗ್ರಿ ಆಗುತ್ತೆ, ಕರೆಕ್ಟಲ್ಲ. ಅದೇ ನಾವು ಇದನ್ನೇ ಏನು ಹೇಳ್ತಾರೆ, ಆ್ಯಂಗಲ್ ಬೈಸೆಕ್ಟರ್ ಅಂತ ಹೇಳೋದು. ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಒಂದು ಪೂರ್ಣವಾದಂಥ ಕೋನದಲ್ಲಿ 2 ಭಾಗ ಮಾಡೋದು ಅಷ್ಟೇ. ಆ್ಯನ್ ಆ್ಯಂಗಲ್ ಬೈಸೆಕ್ಟರ್ ಇಸ್ ಎ ಲೈನ್ ಆರ್ ರೇ ದಟ್ ಡಿವೈಡ್ಸ್ ಆ್ಯನ್ ಆ್ಯಂಗಲ್ ಇಂಟು 2 ಕಾಂಗ್ರುಯೆಂಟ್ ಲೈನ್ಸ್ ಅಂತ. ಅದೇ ಹೇಳಿದ್ದು ನಾವು ಒಂದು ಆ್ಯಂಗಲ್ನ ಡಿವೈಡ್ ಮಾಡಿ 2 ಕಾಂಗ್ರುಯೆಂಟ್ ಆ್ಯಂಗಲ್ಸ್ನ ಫಾಲೋ ಕೊಡೋದು. ಕೋನ ದ್ವಿಭಾಜಕವು ಒಂದು ಕೋನವನ್ನು 2 ಸರ್ವ ಸಮಾನ ಕೋನಗಳಾಗಿ ವಿಭಜಿಸುವ ರೇಖೆ ಅಥವಾ ಕಿರಣವಾಗಿದೆ ಅಂತ. ಅದೇ ಇದು ಇರೋದು. ನಾನು ನಿಮ್ಗೆ ಹೇಳಿದ್ರೆ ಒಂದು 90 ಡಿಗ್ರಿ ಇರುತ್ತಲ್ಲ, ಇದರದ್ದು ಸಮ್ಮು 90 ಡಿಗ್ರಿ ಇದ್ದರೆ ಇದನ್ನು ಎಕ್ಸಾಕ್ಟ್ಲಿ 2 ಪಾರ್ಟಲ್ಲಿ ಡಿವೈಡ್ ಮಾಡುತ್ತಲ್ಲ 45 ಅಂತ, ಅದೇ ಆ್ಯಂಗಲ್ ಬೈಸೆಕ್ಟರ್ ಅಂತ. ಅದರಲ್ಲಿ ಆ್ಯಂಗಲ್ ಬೈಸೆಕ್ಟರಲ್ಲಿ 2 ಟೈಪ್ ಅದು ಯಾವ ಅಂತ, ಒಂದು ಇಂಟರ್ನಲ್ ಫಸ್ಟ್ನೇ ಟೈಪು ಇಂಟರ್ನಲ್ ಆ್ಯಂಗಲ್ ಬೈಸೆಕ್ಟರ್, ಸೆಕೆಂಡ್ನೇ ಪಾರ್ಟ್ ಬಂದುಬಿಟ್ಟು ಏನಿದೆ ಸೆಕೆಂಡ್ನೇ ಟೈಪು ಎಕ್ಸ್ಟರ್ನಲ್ ಆ್ಯಂಗಲ್ ಬೈಸೆಕ್ಟರ್ ಅಂತ. ಸೊ ಅದು ಯಾವ ಟೈಪ್ ಅಂತ ಡಿಸ್ಕಸ್ ಮಾಡೋಣ ಇಲ್ಲಿ. ಫಸ್ಟ್ನೇದಾಗಿ ನಮಗೆ ಇಂಟರ್ನಲ್ ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಏನಂತ. ಹಿಯರ್ 2 ಆ್ಯಂಗಲ್ಸ್ ಆರ್ ಫಾರ್ಮ್ಡ್. ಇಲ್ಲಿ ನೋಡಿ ಈ ಥರ ಒಂದು ಡೈಗ್ರಾಮ್ ಇದೆ, ಇದರಲ್ಲಿ ನಮಗೆ ಇಂಟರ್ನಲ್ ಆ್ಯಂಗಲ್ ಬೈಸೆಕ್ಟರ್ ಮತ್ತು ಅದ್ರ ಏನಂತ ಅದರ ಅರ್ಥ ಮಾಡ್ಕೊಳ್ಳೋದು ಏನಂತ. ಸೊ ನಮಗೆ ಇಲ್ಲೇನಿದೆ, ಈ ಥರ ಒಂದು ಆ್ಯಂಗಲ್ ಇದೆ, ಈ ಥರ ಒಂದು ನಮಗೇನಿದೆ ಕೋನ ಇದೆ, ಕರೆಕ್ಟಲ್ಲ. ಸೊ ಈ ಒಂದು ಬಿ ಪಾಯಿಂಟ್ ಎ, ಇದು ಓ, ಇಲ್ಲಿ ಓ ಆ್ಯಕ್ಚುಲಿ ಬರೀಬೇಕು, ಇದು ಸಿ, ಇದು ಬಿ ಲೈನ್ ಇದ್ದಾಗ ನಮಗೆ ನೋಡಿ ಇಲ್ಲಿ ಟೋಟಲ್ ಏನಿತ್ತು, ಒಂದು ಕೋನ ಇತ್ತು, ಏನೋ ಯಾವುದಾದ್ರೂ ಒಂದು ಅಂದ್ಕೊಳ್ಳಿ. ಏನಂತಂದರೆ ಒಂದು 2 ಡೀಟಾ ಅನ್ಕೋರಿ, ಯಾಕಂದರೆ 2 ಡೀಟಾ ಅಂತಂದರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತಾ. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟಿತ್ತು ನಮಗೆ, ಇದ್ರದ್ದು ವ್ಯಾಲ್ಯೂ 2 ಡೀಟಾ ಇತ್ತು, ಇದ್ರ ಟೋಟಲ್ ವ್ಯಾಲ್ಯೂ. ಸೊ ನಮಗೆ ಎ ಒ ಸಿ ವ್ಯಾಲ್ಯೂ, ಆ್ಯಂಗಲ್ ಎ ಒ ಸಿ ವ್ಯಾಲ್ಯೂ ಎಷ್ಟಿತ್ತು, 2 ಡೀಟಾ ಇತ್ತು. 2 ಡೀಟಾ ಇತ್ತಲ್ಲ, ಈಗ ನಮಗೇನಾಗುತ್ತೆ, ಈಗ ಎರಡರಲ್ಲಿ ಒಂದು ಡಿವೈಡ್ ಆಗಿದೆ. ಸೊ ಒಂದು ಮಿಡ್ಲಲ್ಲಿ ಹೇಳಿದಾಗ ನಮಗೇನಾಗುತ್ತೆ, ಇದು ಟೀಟಾ ಮತ್ತು ಇದು ಟೀಟಾ ಆಗುತ್ತೆ, ಯಾಕಂದರೆ ಅರ್ಧ ಆಗುತ್ತೆ ಪಾರ್ಟ್. ಸೊ ನಮಗೆ ಆದ್ದರಿಂದ ಆ್ಯಂಗಲ್ ಎ ಒ ಬಿ ವ್ಯಾಲ್ಯೂ ಏನು ಸಿಕ್ತು ನಮಗೆ, ಟೀಟಾ ವ್ಯಾಲ್ಯೂ ಸಿಕ್ತು. ಮತ್ತು ಆ್ಯಂಗಲ್ ಇನ್ನೊಂದು ಏನು ಸಿಕ್ತು ನಮಗೆ, ಸಿ ಒ ಬಿ ಅಥವಾ ಬಿ ಒ ಸಿ ಆ ವ್ಯಾಲ್ಯೂ ಏನು ಸಿಕ್ತು, ಟೀಟಾ ಸಿಕ್ತು. ಅದೇ ಇರೋದು, ಅದನ್ನೇ ನಿಮಗೆ ಇಲ್ಲಿ ಇಂಟರ್ನಲ್ ಬೈಸೆಕ್ಟರ್ ಅಂತ ಅಂತಾರೆ. ಅದಕ್ಕೆ ಆಂತರಿಕ ಕೋನ ದ್ವಿಭಾಜಕ ಅಂದರೆ ಇಲ್ಲಿ 2 ಕೋನಗಳು ರಚನೆ ಆಗುತ್ತವೆ, ಎ ಒ ಬಿ ಮತ್ತು ಬಿ ಒ ಸಿ 2 ಕೋನಗಳು ಸಮಾನವಾಗಿವೆ. ಟೀಟಾ ಏಕೆಂದರೆ ಒ ಬಿಯು ಆಂತರಿಕ ದ್ವಿಭಾಜಕ ಅಂತ. ಸೊ ಇವೆರಡರ ವ್ಯಾಲ್ಯೂ ಏನಾಗುತ್ತೆ, ಯಾವಾಗಲೂ ಈಕ್ವಲ್ ಇರುತ್ತೆ ಅಂತ. ಅದೇ ನಿಮಗೆ ಹೇಳ್ತಿರೋದಿಲ್ಲಿ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಟೈಪ್ ಬಂದುಬಿಟ್ಟು ಎಕ್ಸ್ಟರ್ನಲ್ ಆ್ಯಂಗಲ್ ಬೈಸೆಕ್ಟರ್ ಅಂತ. ಎಕ್ಸ್ಟರ್ನಲ್ ಈಗ ನೋಡಿ, ಇಂಟರ್ನಲ್ ಅಂದರೆ ಒಳಗಡೆ, ಕೋನದ ಒಳಗಡೆ ಕಟ್ ಆಗೋದು. ಅದು ಎಕ್ಸ್ಟರ್ನಲ್ ಅಂದ್ರೇನು, ಹೊರಗಡೆ ಆಯ್ತು. ಬಾಹ್ಯ ಕೋನ ದ್ವಿಭಾಜಕ ಅಂತ ಅಂದರೆ ಕೋನದ ಹೊರಗಡೆ ದ್ವಿಭಾಜಕ ಆಗೋದಂತ, 2 ಭಾಗ ಆಗೋದಂತ. ಹಿಯರ್ ಈಗ ಈ ಡೈಗ್ರಾಮಲ್ಲಿ ನೋಡಿ, ಇಲ್ಲಿ ಏನಂತಂದರೆ ನೋಡಿ, ಇಲ್ಲಿ ಈ ಥರ ಒಂದು ರೇಖೆ ಇದೆ ಮತ್ತು ಇದಕ್ಕೊಂದು ರೇಖೆ ಇಲ್ಲೇ ಇದೆ ಮತ್ತು ಇಲ್ಲೇ ಒಂದು ಕಟ್ ಆಗಿದೆ.
ಕರೆಕ್ಟ್ ಅಲ್ಲ. ಸೊ ಇದು ಒಂದು ಎ ಲೈನ್ ಐತಲ್ಲ, ಎ ಲೈನು, ಇದು ಸಿ ಲೈನು, ಇದು ಬಿ ಲೈನು. ನಮಗೇನಾಗ್ಯದ, ಇದು ಒಂದು ಫುಲ್ ಎ ಲೈನ್ ಐತಲ್ಲ, ಎ ಲೈನ್ ನಮಗೆ ವ್ಯಾಲ್ಯೂ ಎಷ್ಟಿರುತ್ತೆ ನಾನು ನಮ್ಗೆ ಹೇಳಿದ್ದೆ 180 ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೆ. ಈ 180 ಡಿಗ್ರಿಯಲ್ಲಿ ಏನಾಗ್ಯದ, ಒಂದು ಕಡೆ ಇಲ್ಲೊಂದು ವ್ಯಾಲ್ಯೂ ಕಟ್ಟಾಗ್ಯದ, ಮತ್ತು ಇಲ್ಲೊಂದು ವ್ಯಾಲ್ಯೂ ಕಟ್ಟಾಗ್ಯದ, ಮತ್ತು ಇಲ್ಲೊಂದು ವ್ಯಾಲ್ಯೂ ಕಟ್ಟಾಗಿ ಹೋಗ್ಯದ. ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ ಎರಡು ಪಾರ್ಟಲ್ಲಿ ಕಟ್ಟಾಗ್ಯಾವಲ್ಲ, ನಮಗೇನಾಗ್ಯದ ಅಂದರೆ ಇಲ್ಲಿ ಈ ಎ ಒ ಬಿ ವ್ಯಾಲ್ಯೂ, ಎ ಒ ಬಿ ವ್ಯಾಲ್ಯೂ ನಮಗೇನು ಸಿಕ್ಕ್ಯದಲ್ಲ, ಇಲ್ಲಿ ಟೀಟಾ ವ್ಯಾಲ್ಯೂ ಸಿಕ್ಕದ. ಅದೇ ಥರ ಇಲ್ಲಿ ಬಿ ಒ ಸಿ ವ್ಯಾಲ್ಯೂ ಸಿಕ್ಕದ, ನಮಗೆ ಬಿ ಒ ಸಿ ವ್ಯಾಲ್ಯೂನು ಕೂಡ ಟೀಟಾ ವ್ಯಾಲ್ಯೂ ಸಿಕ್ಕದಂತ. ಅವೆರಡು ಏನಾಗುತ್ತೆ, ಸಮವಾಗಿರ್ತಾವಂತ. ಬಾಹ್ಯ ಕೋನ ದ್ವಿಭಾಜಕ ಅಂದರೆ ಇಲ್ಲಿ ಎ ಒ ಬಿ ಆ್ಯಂಗಲ್ ಎ ಒ ಬಿ ಮತ್ತು ಬಿ ಒ ಸಿಗಳು ಟೀಟಾಗೆ ಸಮವಾಗಿವೆ ಮತ್ತು ಬಾಹ್ಯ ದ್ವಿಭಾಜಕವು ಒ ಬಿ ಆಗಿದೆ ಅಂತ. ಸೊ ಬಾಹ್ಯ ನಮಗೆ ಯಾವುದು ಕೋನ ಆಗಿದೆ, ಇಲ್ಲಿ ಒ ಬಿ ಲೈನ್ ಆಗಿದೆ ಅಂತ, ಬಾಹ್ಯ ದ್ವಿಭಾಜಕ ಅಂತ. ಸೊ ನಿಮ್ಗೆ ಅರ್ಥ ಆಗ್ತದೆ ಅಂತ ಮತ್ತೆ ಬೇಕಿದ್ರೆ ನೀವು ಇವೆರಡನ್ನು ಕೂಡಿಸಿದಾಗ ನಮಗೆ ಏನಾಗುತ್ತೆ, 3 ಟೀಟಾ ಆಗುತ್ತೆ. ಈ 3 ಟೀಟಾನ 3 ಭಾಗಗಳಲ್ಲಿ ಕನ್ವರ್ಟ್ ಮಾಡಿದಾಗ ನಮಗೆ ಅಂತ ಡಿವೈಡ್ ಬೈ 3 ಅಂತ ಮಾಡಿದರೆ ಟೀಟಾಗಳಾಗಿ ಬರುತ್ತೆ ಅಂತ. ಅಷ್ಟೇ ಇಲ್ಲಿ ಇರೋದು. ಇದು ಎಕ್ಸಾಂಪಲ್ 3 ಟೀಟಾ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನೀವು ಟೋಟಲ್ ಎಷ್ಟಾಗುತ್ತೆ ವ್ಯಾಲ್ಯೂ, ಟೋಟಲ್ 180 ಡಿಗ್ರಿ ಆದಾಗ 180 ಡಿಗ್ರಿಯಲ್ಲಿ ನಮಗೆ ಈ ಥರ ಎರಡು ಅಲ್ಲಿಂದ ಕೋನಗಳು ತೆಗೆದಾಗ ನಮಗೇನಾಗುತ್ತೆ, ಟೀಟಾ ವ್ಯಾಲ್ಯೂ ಸೇಮ್ ಆಗುತ್ತೆ ಇದಕ್ಕೆ. ಇದೇ ನಿಮಗೆ ಹೇಳೋಕೆ ಹೋಗ್ತಿರೋದು. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಬಂದುಬಿಟ್ಟು ಇನ್ನೊಂದು ಟೈಪ್ ಯಾವುದು, ಬೈಸೆಕ್ಟರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ ಬೈಸೆಕ್ಟರ್ ಯಾವ ಅಂತ, ಇಫ್ 2 ಪ್ಯಾರಲ್ ಲೈನ್ಸ್ ಆರ್ ಇಂಟರ್ಸೆಕ್ಟೆಡ್ ಬೈ ಎ ಟ್ರಾನ್ಸ್ಫರ್ ದೆನ್ ಬೈಸೆಕ್ಟರ್ ಆಫ್ ಎನಿ 2 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಪ್ಯಾರಲಲ್ ಅಂತ. ಈಗ ನಮಗೇನಾಗಿದೆ ಅಂದರೆ ಇಲ್ಲಿ 2 ಪ್ಯಾರಲ್ ಲೈನ್ಸ್ಗಳು ಬಂದವು. ಈ 2 ಪ್ಯಾರಲ್ ಲೈನ್ಸಲ್ಲಿ ಒಂದು ಟ್ರಾನ್ಸ್ಫರ್ ಲೈನ್ ಹಿಂಗೆ ಹೇಳಿದಾಗ ಆವಾಗ ಇಲ್ಲಿಂದ ಒಂದು ಲೈನು ಬಂದದ ಮತ್ತು ಇಲ್ಲಿಂದ ಕೂಡ ಒಂದು ಲೈನ್ ಬಂತು ನಮ್ಗೆ, ಕರೆಕ್ಟ್ ಅಲ್ಲ. ಸೊ ಇದು ಎ ಬಿ ಲೈನು, ಇದು ಸಿ ಡಿ ಲೈನ್ ನಿಮಗೆ, ಕರೆಕ್ಟಾ. ನಮಗೆ ಒಂದು ಲೈನ್ ಯಾವುದು 2 ಪ್ಯಾರಲ್ ಲೈನ್ಸ್ ನೋಡೋ ಯಾವ್ದು ಕಟ್ ಆಗ್ಯದ, ಒಂದು ಇ ಎಫ್ ಲೈನು ಕಟ್ ಮಾಡ್ಯದ, ಕರೆಕ್ಟ್ ಅಲ್ಲ. ಸೊ ಇದರಲ್ಲಿ ಈ ಬಂದಿರೋವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಇದ್ರಲ್ಲಿ ನೋಡ್ರಿ, ಇಲ್ಲಿ ಎಫ್ ನಮಗೆ ಇ ಎಫ್ ಲೈನಲ್ಲಿ ಸಿ ಡಿ ಏನಾಗಿದೆ, ಕಟ್ ಆಗ್ಯದ ಇಲ್ಲಿ, ಮತ್ತು ಎ ಬಿ ಲೈನಲ್ಲಿ ಇ ಎಫ್ ಲೈನು ಕಟ್ ಮಾಡೋದು, ಇಲ್ಲಿ ಛೇದಿಸ್ಯದ. ಅವಾಗ ಏನಾಗುತ್ತಂದರೆ ಇಲ್ಲಿ ನಮಗೆ, ಸೊ ಇದರಲ್ಲಿ ನಮ್ಗೆ ಏನಾಗುತ್ತಂದರೆ ಇದು ಜಿ ಪಾಯಿಂಟು ಮತ್ತು ಇದು ಹೆಚ್ ಪಾಯಿಂಟ್ ಅಂತ ಐತಿ ಇಲ್ಲಿ, ಮತ್ತು ಇದ್ರದ್ದು ವ್ಯಾಲ್ಯೂ ಎನ್, ಇದ್ರದ್ದು ವ್ಯಾಲ್ಯೂ. ಸೊ ನಮಗೆ ಇಲ್ಲಿ ಒಂದು ಆ್ಯಂಗಲ್ ಐತಿ, ಈ ಆ್ಯಂಗಲ್ ಇದೆಯಲ್ಲ ಇದನ್ನೇನು ಮಾಡ್ಯದ, ಒಂದು ಎಮ್ ಪಾಯಿಂಟಿಂದ ಕಟ್ ಮಾಡ್ಯದ. ಮತ್ತು ಇದೇ ಥರ ಒಂದು ಇಲ್ಲಿ ಒಂದು ಪಾಯಿಂಟ್ ಐತಿ ಹೆಚ್ ಅಂತ, ಕರೆಕ್ಟಲ್ಲ. ನಮ್ಗೆ ಇಲ್ಲೊಂದು ಆ್ಯಂಗಲ್ ಸಿಕ್ಕರೆ ಅದಕ್ಕನ ಎನ್ ಪಾಯಿಂಟಿಂದ ಡಿವೈಡ್ ಮಾಡ್ಯದ. ಅವಾಗ ಏನಾಗುತ್ತಂದ್ರೆ ನಮಗಿಲ್ಲಿ ಈಗ ಡಿವೈಡ್ ಮಾಡಿದಾಗ ಇದು ಜಿ ಎಮ್ ಲೈನು ಮತ್ತು ಇದು ಹೆಚ್ ಎನ್ ಲೈನ್ ಏನಾಗುತ್ತೆ, 2 ಸಮ ಆಗಿರ್ತಾವೆ. ಅವಾಗ ಇದು 2 ಪ್ಯಾರಲ್ ಆಗಿರ್ತಾವೆ ಅಂತ, ಇದು 2 ಪ್ಯಾರಲ್ ಆಗಿರ್ತಾವೆ. ಇವು ಪ್ಯಾರಲ್ ಆದಾಗ ನಮಗೇನಾಗ ಸಿಗುತ್ತೆ, ಇಲ್ಲಿ ಇ ಜಿ ಎಮ್ ವ್ಯಾಲ್ಯೂ, ಆ್ಯಂಗಲ್ ಇ ಜಿ ಎಮ್, ಇವೆರಡು ಲೈನ್ ಪ್ಯಾರಲ್ ಆದಾಗ ನಮಗೆ ಇ ಜಿ ಎಮ್ ಆ್ಯಂಗಲ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಜಿ ಎಚ್ ಎನ್ ವ್ಯಾಲ್ಯೂ ಸೇಮ್ ಆಗಿರ್ತದೆ. ಆ್ಯಂಗಲ್ ಜಿ ಎಚ್ ಎನ್ ವ್ಯಾಲ್ಯೂ ಸೇಮ್ ಇರುತ್ತೆ. ಅಂದರೆ ಇಲ್ಲಿ ಅರ್ಥ ಏನು ಗೊತ್ತಾ ನಿಮಗೆ, ಈಗ ನಮಗೆ ಇವು 2 ಜಿ ಎಮ್ ವ್ಯಾಲ್ಯೂ ಮತ್ತು ಹೆಚ್ ಎನ್ ವ್ಯಾಲ್ಯೂ ಸೇಮ್ ಆದಾಗ, ಅವು ಪ್ಯಾರಲ್ ಆದಾಗ ನಮಗೆ ಇಲ್ಲಿ ಏನು ಟೀಟಾ ಬರುತ್ತಲ್ಲ, ನಮಗೆ ಇಲ್ಲಿ ಎಷ್ಟು ಆ್ಯಂಗಲ್ ಬರುತ್ತಲ್ಲ ಅಷ್ಟೇ ಆ್ಯಂಗಲ್ ಇದರದ್ದು ಸಮ ಆಗಿರ್ತದೆ, ಇದಕ್ಕೆ ಸಮ ಆಗಿರ್ತಂತ. ಇದೇ ನಿಮ್ಗೆ ಹೇಳ್ತಿರೋದು ಇಲ್ಲಿ. ಅರ್ಥ ಆಯ್ತಲ್ಲ ನಿಮಗೆ. ಸರಿ, ಇನ್ ಕೇಸ್ ಯಾರಿಗಾದ್ರೂ ಏನು ಡೌಟ್ಸ್ ಇದೆ ನೀವು ಕಾಮೆಂಟ್ ಬಾಕ್ಸ್ ಕೇಳ್ಬೋದು, ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ರಿಪೀಟ್ ಮಾಡ್ತೀನಿ. ಸೊ ಜಾಮೆಟ್ರಲ್ಲಿ ನೀವು ಏನಂದರೆ ಫಸ್ಟ್ ಡೈಗ್ರಾಮ್ನ ನೋಡನೆ ಅರ್ಥ ಮಾಡ್ಕೋಬೇಕಿಲ್ಲಿ. ನೀವು ಉದ್ದಕ್ಕೆ ಬಾಯ್ ಹೊಡೋದು ಏನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಆಗಲ್ಲ, ನೀವು ಡೈಗ್ರಾಮ್ತನೇ ಅರ್ಥ ಮಾಡ್ಕೋಬೇಕು. ನಮಗೆ ಇಲ್ಲಿ ಬೈಸೆಕ್ಟ್ ಆಗಿರುವಂಥದ್ದು ಇಲ್ಲಿ ನೋಡ್ರಿ, ಈ ಇ ಎಫ್ ಲೈನು 2 ಪ್ಯಾರಲ್ ಲೈನ್ಸ್ ಡಿವೈಡ್ ಮಾಡಿದಾಗ ಅದರಲ್ಲಿ ಬಂದಿರುವಂಥದ್ದು ಛೇದ ಇರುತ್ತಲ್ಲ, ಅಲ್ಲಿ ಛೇದಿಸಲ್ಪಟ್ಟಿರುವ ಪಾಯಿಂಟಿಂದ ನಾವು ಎಮ್ ವ್ಯಾಲ್ಯೂನ ತೆಗೆದಾಗ, ಜಿ ಎಮ್ ವ್ಯಾಲ್ಯೂನ ತೆಗೆದಾಗ ನಮಗೇನಾಗಿದೆ ಅಂದರೆ ಇಲ್ಲಿ ಈ ಜಿ ಎಮ್ ಲೈನು ಹೆಚ್ ಎನ್ ಲೈನಿಗೆ ಪ್ಯಾರಲ್ ಆದಾಗ ನಮಗೆ ಈ ಇ ಜಿ ಎಮ್ ವ್ಯಾಲ್ಯೂ ಏನಿರುತ್ತಲ್ಲ, ಇ ಜಿ ಎಮ್ ವ್ಯಾಲ್ಯೂ ಏನಿರುತ್ತೆ ನೋಡೋ ಅದೇ ನಮಗೆ ಏನಂತ ಜಿ ಎಚ್ ಎನ್ ವ್ಯಾಲ್ಯೂ ಆ್ಯಂಗಲ್ ಸೇಮ್ ಇರುತ್ತಂತ. ಅದೇ ಕೊಟ್ಟಿರೋದು ನಿಮಗೆ. ಒಂದು ನಿಮಿಷ. ಸೊ ಏನಂತಿದೆ, ಇ ಜಿ ಎಮ್ ಆ್ಯಂಗಲ್ ಈಸ್ ಈಕ್ವಲ್ ಟು ಜಿ ಹೆಚ್ ಎನ್ ಪ್ಯಾರಲ್, ಇದು ಈಕ್ವಲ್ ಆಗಿರ್ತದೆ ಅಂತ. ಸೊ ಇಲ್ಲಿ ನಮಗೆ 60 ಬಂದರೆ ಇಲ್ಲಿನೂ ಕೂಡ 60 ವ್ಯಾಲ್ಯೂನು ಇರ್ತಿದ್ದು. ಸೊ ಅದ್ರ ಮೇಲೇನೂ ನಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಏನಂತ ಪ್ರಾಬ್ಲಮ್ ನೋಡ್ರಿ. ಸೊ ನಮಗೆ 2 ಪ್ಯಾರಲಲ್ ಲೈನ್ ಕೊಟ್ಟಿದ್ದಾನೆ ಇಲ್ಲಿ. ಇನ್ ದ ಗಿವನ್ ಫಿಗರ್ L1 ಈಸ್ ಪ್ಯಾರಲಲ್ ಟು ದಿ L2 ಅಂತ. ಎ ಬಿ ಆ್ಯಂಡ್ ಬಿ ಸಿ ಆರ್ ಆ್ಯಂಗಲ್ ಬೈಸೆಕ್ಟರ್ಸ್. ಸೊ ಎ ಬಿ ಮತ್ತು ಬಿ ಸಿ ಏನಾಗಿದೆ, ಇಲ್ಲಿಂದ 2 ಕಟ್ಟಾಗಿ ಬಂದಿದೆ. ಇಲ್ಲಿ ಫೈಂಡ್ ದ ಮೆಜರ್ ಆಫ್ ದಿ ಎ ಬಿ ಸಿ ಅಂತ. ಸೊ ನಮಗೆ ಇದರದ್ದು ಆ್ಯಂಗಲ್ ಏನು ಬರುತ್ತೆ ಕಂಡಿಡ್ರಿ ಅಂತ ಕೊಟ್ಟಿದ್ದಾರೆ.
ಸೊ ಇವು ಎರಡು ಪ್ಯಾರಲ್ ಲೈನ್ಸಲ್ಲಿ ಒಂದು ಲೈನ್ ಕಟ್ ಮಾಡಿದಾಗ ನಮಗೆ ಇಲ್ಲಿ ನೋಡ್ರಿ, ಇದು ನೋಡೋಕೆ ಯಾವ ಥರ ಕಾಣುತ್ತೆ ಅಂದ್ರೆ ನಮಗೆ ಇದು 90 ಡಿಗ್ರಿಯಲ್ಲಿ ಕಾಣುತ್ತೆ, ಕರೆಕ್ಟಾ? ಇದು 90 ಡಿಗ್ರಿಯಲ್ಲಿ, ಮತ್ತು ಇದನ್ನು ಕೂಡ 90 ಡಿಗ್ರಿಯಲ್ಲಿ ಐತಿ. ಸೊ ನಾನು ನಿಮ್ಗೆ ಹೇಳಿದ್ದೆ 90 ಡಿಗ್ರಿ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ ಅಂದರೆ ಯಾವಾಗಲೂ 90 ಡಿಗ್ರಿಯಲ್ಲಿ ಅದ್ರದ್ದು ಡಿಗ್ರಿ ವ್ಯಾಲ್ಯೂ ಎಷ್ಟಿರುತ್ತೆ, ಒಂದು ನಿಮಿಷ, 90 ಡಿಗ್ರಿ ವ್ಯಾಲ್ಯೂ ಅದ್ರದ್ದು ಕೋನ ಯಾವಾಗಲೂ ನಮಗೆ ಇರುತ್ತೆ 90 ಡಿಗ್ರಿ ಇರುತ್ತೆ, ಕರೆಕ್ಟಾಗಿ ಲಂಬ ರೇಖೆ ನಮ್ಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆ್ಯಂಗಲ್ದ ನಮ್ಗೆ ಅದು ಕೋನ ಏನಿರುತ್ತೆ 90 ಡಿಗ್ರಿ ಇರುತ್ತೆ. 90 ಡಿಗ್ರಿಯಲ್ಲಿ ನಮಗೆ ಒಂದು ಇಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ಲಿ ಡಿವೈಡ್ ಆಗ್ಯದ, ಯಾಕಂದರೆ ನಮಗೆ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟೋದು ಮತ್ತು ಇಲ್ಲಿ ಎ ವ್ಯಾಲ್ಯೂ ಕೊಡೋದು ಅಂದರೆ ಎರಡು ಕೋನಗಳು ಸಮವಾಗಿವೆ. ಸೊ ಇದರದ್ದು ವ್ಯಾಲ್ಯೂ ಏನಿರುತ್ತೆ 45 ಇರುತ್ತೆ, ಅದೇ ಥರ ಇಲ್ಲಿದೆ ಇಲ್ಲಿ ವ್ಯಾಲ್ಯೂ ಏನಿರುತ್ತೆ 45, ಅದೇ ಕೊಟ್ಟಿರೋದು ಅವರು. ಸೊ ಇದರದ್ದು ವ್ಯಾಲ್ಯೂ 45 ಮತ್ತು ಇದರದ್ದು ವ್ಯಾಲ್ಯೂ 45. ಅದೇ ಥರ ಇಲ್ಲಿನೂ ಕೂಡ ಸೇಮ್ ಆಗೈತಿ, ಇಲ್ಲಿ ಮತ್ತು ಇಲ್ಲಿ ಬಿ ವ್ಯಾಲ್ಯೂ ಸೇಮ್ ಆದಾಗ ಇದರದ್ದು ವ್ಯಾಲ್ಯೂ 45 ಮತ್ತು ಇದರದ್ದು ವ್ಯಾಲ್ಯೂ 45 ಅಂತ ಹಿಂಗಾದಾಗ ಸೊ ಒಂದು ನಮಗೇನು ಬಂತು, ಟ್ರ್ಯಾಂಗಲ್ ಬಂತು. ಯಾವ ಥರ, ಈ ಥರ ಒಂದು ಟ್ರ್ಯಾಂಗಲ್, ಕರೆಕ್ಟಲ್ಲ? ಸೊ ಏನಿದೆ, ಎ ಬಿ ಸಿ ಟ್ರ್ಯಾಂಗಲ್, ಕರೆಕ್ಟಲ್ಲ? ನಮಗೆ ಎ ಪಾಯಿಂಟಲ್ಲಿ ಏನೈತಿ, ಒಂದ್ರದ್ದು ವ್ಯಾಲ್ಯೂ 45 ಐತಿ, ಇನ್ನೊಂದ್ರದ್ದು ಸಿ ಪಾಯಿಂಟಲ್ಲಿ ಏನೈತಿ ನಮಗೆ 45 ಡಿಗ್ರಿ ಐತಿ. ಸೊ ನಮಗೆ ಬಿ ವ್ಯಾಲ್ಯೂ ಏನು ಬರುತ್ತೆ ಕಂಡಿಟ್ರಿ ಅಂತ. ಸೊ ನಮ್ಗೆ ಬಿ ವ್ಯಾಲ್ಯೂ ಬೇಕಂದರೆ ಇದು ಎ ಬಿ ಸಿ ಒಂದು ಟ್ರ್ಯಾಂಗಲ್, ಈ ಎ ಬಿ ಸಿ ಟ್ರ್ಯಾಂಗಲ್ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಎ ಬಿ ಸಿ ಟ್ರ್ಯಾಂಗಲಲ್ಲಿ ಒಂದು ಟ್ರ್ಯಾಂಗಲ್ ನಮ್ಗೆ ಒಳಗೆ ಕೋನದ ಸಮ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಎ ಬಿ ಸಿ ವ್ಯಾಲ್ಯೂ ನಮಗೇನಿರುತ್ತೆ ಯಾವಾಗಲೂ 180 ಡಿಗ್ರಿ ಇರುತ್ತೆ, ಇದ್ರದ್ದು ಸಮ್ ಕೂಡಿಸಿದಾಗ. ಸೊ ಸಮ್ ನಮಗೆ 180 ಡಿಗ್ರಿ ಇರುತ್ತೆ, ಅಂದರೆ ಇವೆರಡು ಕೂಡಿಸಿದ್ರೆ ನಮಗೇನಾಗುತ್ತೆ 90 ಇರುತ್ತೆ, 90 ಡಿಗ್ರಿ. ಸೊ ಈ 90 ಡಿಗ್ರಿ 180ಯಲ್ಲಿ ತೆಗೆದ್ರೆ ನಮಗೇನಾಗುತ್ತೆ, ಇದು 90 ಡಿಗ್ರಿ ಬರುತ್ತೆ ಇದು. ಸೊ ಅದರಿಂದ ಆಪ್ಷನ್ ನಂಬರ್ ಏನು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತ ನಾನು. ಸೊ ನಮಗೆ ಯಾವಾಗಲೂ ಇದರದ್ದು ಸಮ್ ವ್ಯಾಲ್ಯೂ ಎ ಮತ್ತು ಬಿ ಮತ್ತು ಸಿ ಸಮ್ ವ್ಯಾಲ್ಯೂ ಯಾವಾಗಲೂ 180 ಡಿಗ್ರಿ ಇದ್ದರೆ ಸೊ ನಮಗೆ ಎ ವ್ಯಾಲ್ಯೂ ಎಷ್ಟಿದೆ 45 ಇದೆ, ಅದೇ ಥರ ಬಿ ವ್ಯಾಲ್ಯೂ ಗೊತ್ತಿಲ್ಲ ಮತ್ತು ಸಿ ವ್ಯಾಲ್ಯೂ 45 ಇದ್ದಾಗ ನಮಗೆ ಬಿ ವ್ಯಾಲ್ಯೂ ಏನು ಬರುತ್ತೆ, ನಮಗೆ ಡೈರೆಕ್ಟಾಗಿ 90 ಡಿಗ್ರಿ ಬರುತ್ತೆ. ಸೊ ಇದು ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ? ಸೊ ಇದು ಇವತ್ತಿನ ಕ್ಲಾಸಲ್ಲಿರುವಂಥ ಕಾನ್ಸೆಪ್ಟ್ಗಳು. ಸೊ ಇವತ್ತಿಂದ ನಮಗೇನಾಯಿತು, ನಮಗೆ ಲೈನ್ಸು ಒಂದು ನಿಮಿಷ ಪಾಯಿಂಟ್. ಸೊ ಈ ಫಸ್ಟ್ನೇ ಕ್ಲಾಸ್ ನಮಗೆ ಪಾಯಿಂಟ್, ಲೈನ್ಸ್ ಆ್ಯಂಡ್ ಆ್ಯಂಗಲ್ದು ಕಾನ್ಸೆಪ್ಟ್ಗಳು ಕಂಪ್ಲೀಟ್ ಆದವು. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದು ನಮಗೆ ಎರಡು ಕ್ಲಾಸಲ್ಲಿ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ವಿ. ಸೊ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡೋದು, ಪಾಯಿಂಟ್ಸು, ಲೈನ್ಸು, ಆ್ಯಂಗಲ್ಸ್ ಏನು ಈ ಆ್ಯಂಗಲ್ಸ್ದು ರಿಲೇಟೆಡ್ ಪ್ರಾಬ್ಲಮ್ ಎಕ್ಸಸೈಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರದ್ದು ಪ್ರಾಬ್ಲಮ್ ಯಾವ ಥರ ಇರುತ್ತೆ ಮತ್ತು ಅದನ್ನು ಹೇಗೆ ಬಿಡಿಸೋದು ಅದ್ರ ಬಗ್ಗೆ ನೋಡೋಣ ನಾವು. ಸೊ ಇಷ್ಟು ಹೇಳಿ ಕ್ಲಾಸ್ ಮುಗಿಸ್ತೀನಿ. ಇನ್ ಕೇಸ್ ನಿಮಗೆ ಈ ಕ್ಲಾಸ್ದು PDF ನೋಟ್ಸ್ ಏನಾದರೂ ಬೇಕಿದ್ದಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ಆ್ಯಂಡ್ ಪ್ರತಿಯೊಂದು ಕ್ಲಾಸ್ದು ನಾನು PDF ಇಲ್ಲಿ ಹಾಕ್ತಿರ್ತೀನಿ. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ, ಸೊ ದಯವಿಟ್ಟು ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್, ಶೇರ್, ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ನಿಮಗೆ ಈ ಕ್ಲಾಸ್ ಹೆಂಗೆ ಅನ್ನಿಸ್ತು. ಮತ್ತು ಇಫ್ ಎನಿಥಿಂಗ್ ಯು ಸಜೆಸ್ಟ್ ಮೀ ಅಬೌಟ್ ದಿಸ್ ವಿಡಿಯೋ ಅಥವಾ ದಿಸ್ ಕ್ಲಾಸ್, ಸೊ ಯು ಕ್ಯಾನ್ ಸಜೆಸ್ಟ್ ಮೀ ಅಂತ. ಸೊ ಇಷ್ಟು ಹೇಳಿ ನನ್ನ ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡೋಣ ಇದ್ರ ಬಗ್ಗೆ. ಸೊ ನೀವು ಅನ್ಕೊತಿರ್ಬೋದು ಇನ್ನೊಂದೇನಂದರೆ ಮೇನ್ ಇಂಪಾರ್ಟೆಂಟು, ಸೊ ಜಾಮೆಟ್ರಿ ಕ್ಲಾಸಲ್ಲಿ ಸ್ವಲ್ಪ ನನಗೆ ಕ್ಲಾಸ್ಗಳು ಲೇಟಾಗಿ ಬರ್ತವೆ. ಯಾಕಂತಂದರೆ ಇಲ್ಲಿ ಜಾಮೆಟ್ರಿ ಕ್ಲಾಸಲ್ಲಿ ಕಾನ್ಸೆಪ್ಟ್ಗಳ ಕಡೆಗಿಂತ ಡೈಗ್ರಾಮ್ ಭಾಳ ಇರ್ತಾವೆ. ಸೊ ಡೈಗ್ರಾಮ್ನ ಇಲ್ಲಿ ರೆಡಿ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಯಾಕಂತಂದರೆ ಇಲ್ಲಿ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಹೆಂಗಿರ್ತಾವೆ ಅಂದರೆ ಅಲ್ಲಿ ವರ್ಕರ್ಸ್ಗಳು ಇರ್ತಾರೆ. ಹೆಂಗಂದರೆ ಟೀಚಿಂಗ್ ಮಾಡೋರು ಸರ್ ಬೇರೆ, ಮತ್ತು ಈ ಥರ PPT ರೆಡಿ ಮಾಡೋರು ಬೇರೆ ಇರ್ತಾರೆ, ಮತ್ತು ನಿಮಗೆ ಕ್ಲಾಸ್ ರೆಕಾರ್ಡಿಂಗ್ ಅಂದರೆ ಅದೆಲ್ಲ ಎಕ್ಸಾಕ್ಟ್ಲಿ ಅಂದರೆ ಅವ್ರ ತಲೆ ಏನಾಗುತ್ತೆ ಎಂಪ್ಲಾಯ್ಗಳು ಜಗ್ಗಿರ್ತಾರೆ. ಬಟ್ ನನ್ನ ತಲೆ ಹೆಂಗಂದರೆ ಸ್ವತಃ ನಾನೇ PDF ಕ್ರಿಯೇಟ್ ಮಾಡಬೇಕು, PPT ತಯಾರು ಮಾಡಬೇಕು, ಮತ್ತು ನಾನೇ ಕ್ಲಾಸ್ ರೆಕಾರ್ಡ್ ಮಾಡಬೇಕು. ಅದೇನಾಗುತ್ತೆ ಅಂದರೆ ನಮಗೆ ಒಂದಿನ ಕ್ವಶನ್ ಸೆಟ್ ಮಾಡೋಕ್ಕಾಗತ್ತೆ, ಸೊ ಇನ್ನೊಂದು ದಿನ ಕ್ಲಾಸ್ ರೆಕಾರ್ಡ್ ಮಾಡೋಕ್ಕಾಗತ್ತೆ. ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಇದ್ರ ಬಗ್ಗೆ ನೀವು ಸಿಲೆಬಸ್ ಬಗ್ಗೆ ಡೋಂಟ್ ವರಿ. ಸೊ ನಾನು ಸಿಲೆಬಸ್ ಏನು ಮಾಡಬೇಕು ಅದನ್ನು ಆ್ಯಸ್ ಯೂಸಲ್ ಆಗಿ ನಾನು ದಿನ ಮಾಡಿ ಹಾಕ್ತಿರ್ತೀನಿ. ಸೊ ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು. ಏನಂತಂದರೆ ಬೇರೆ ನೀವು ಅರ್ಥಮೆಟಿಕ್ ಚಾಪ್ಟರ್ಲಿ ಆದರೆ ಅದು ಕ್ವಶನ್ಸ್ಗಳು ಬರೀ ಜಸ್ಟ್ ಟೈಪಿಂಗ್ ಮಾಡೋದಷ್ಟೇ ಇರುತ್ತೆ, ಅದನ್ನು ಮಾಡ್ಬೋದು. ಒಂದು ದಿನದಾಗ ಟೈಪ್ ಮಾಡಿ ಒಂದು ದಿನದಾಗ ರೆಕಾರ್ಡ್ ಮಾಡ್ಬೋದು. ಬಟ್ ಜಾಮೆಟ್ರಿಲಿ ಏನಿರುತ್ತೆ ಅಂದರೆ ಸ್ವಲ್ಪ ಡೈಗ್ರಾಮು ಅವೆಲ್ಲ ಇರ್ತವಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇಲ್ಲಿ. ಅಷ್ಟು ನನ್ನ ಒಂದು ಸಜೆಷನ್. ಸೊ ಇಷ್ಟೆಲ್ಲ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.